ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಬದುಕಲ್ಲಿ ಗೆಲ್ಲೋದಕ್ಕೆ ಕೆಲವೊಮ್ಮೆ ಕಷ್ಟಗಳೇ ದಾರಿ ತೋರಿಸುತ್ತವೆ. ಹೀಗೆ ಕಷ್ಟಗಳನ್ನೇ ಅನುಭವಿಸಿ ಮುಂದೆ ಮಹಾಸಾಮ್ರಾಜ್ಯಗಳನ್ನು ಕಟ್ಟಿಮೆರೆದ ಸಾಕಷ್ಟು ಮಂದಿಯನ್ನು ನಾವು ಇತಿಹಾಸದ ಪುಟಗಳಲ್ಲಿ ನೋಡ್ತೀವಿ. ಅಂಥ ಸಾಕಷ್ಟು ಮಂದಿ ಇವತ್ತಿಗೂ ನಮ್ಮ ನಡುವೆ ಕೂಡ ಇದ್ದಾರೆ. ಅದೇ ಥರದ ಒಂದು ಯಶಸ್ಸಿನ ಕಥೆಯನ್ನು ನಾನಿವತ್ತು ನಿಮ್ಮ ಮುಂದಿಡೋದಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಅಮೃತ ನೋನಿ ಗೊತ್ತಿದೆ ಅಲ್ವಾ? ಬಹುತೇಕರ ಮನೆಗಳಲ್ಲಿ, ಅದರಲ್ಲೂ ಡಯಾಬಿಟಿಸ್, ಆರ್ಥರೈಟಿಸ್ ಮುಂತಾದ ಸಮಸ್ಯೆಗಳಿಂದ ನರಳುತ್ತಾ ಇರೋ ಬಹುತೇಕರು ಇವತ್ತು ಇದನ್ನು ಬಳಸ್ತಾ ಇದ್ದಾರೆ. ಈ ಹೆಸರು ಸಾಕಷ್ಟು ಜನಕ್ಕೆ ಗೊತ್ತಿದೆ, ಆದರೆ ಈ ಅಮೃತ ನೋನಿಯ ಸಂಸ್ಥಾಪಕರ ಪರಿಚಯ ಬಹಳಷ್ಟು ಜನಕ್ಕಿಲ್ಲ. ಅವರ ಯಶಸ್ಸಿನ ಕಥೆ ಗೊತ್ತಾದ್ರೆ ಅದು ಇನ್ನಷ್ಟು ಜನಕ್ಕೆ ಸ್ಫೂರ್ತಿ ಕೂಡ ಆಗಬಹುದು, ಜೊತೆಗೆ ನಾವು ಯೋಚಿಸುವ ರೀತಿ ಕೂಡ ಬದಲಾಗಬಹುದು. ಅಂದಹಾಗೆ ಅವರ ಹೆಸರು ಶ್ರೀನಿವಾಸ ಮೂರ್ತಿ. ಗೆಳೆಯರೆ, ಮೊನ್ನೆ ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿಗೆ ಹೋದಾಗ ತುಂಗಭದ್ರಾ ನದಿಯ ತಟದಲ್ಲಿ ಶ್ರೀನಿವಾಸ ಮೂರ್ತಿ ಸಿಕ್ಕಿದ್ರು. ಪ್ರೀತಿಯಿಂದ ಮನೆ ಕರೆದ್ರು. ಅಲ್ಲಿ ಅವರ ಅಮೃತ ನೋನಿಯ ಫ್ಯಾಕ್ಟರಿ ಕೂಡ ಇದೆ ಅಂತ ಹೇಳಿದರು. ಅಮೃತ ನೋನಿ ಬಗ್ಗೆ ಸಾಕಷ್ಟು ಕೇಳಿದ್ದೆ. ಮೆಡಿಕಲ್ ಶಾಪುಗಳಲ್ಲಿ, ಪರಿಚಿತರ ಮನೆಗಳಲ್ಲಿ ಅದನ್ನು ನೋಡಿದ್ದೆ. ಅವರ ಆಹ್ವಾನದ ಮೇರೆಗೆ ಅವ್ರ ಜೊತೆ ಅವರ ಮನೆ ಕಡೆಗೆ ಹೊರಟೆ. ಅದು ಕೂಡ್ಲಿ ಕ್ಷೇತ್ರದಿಂದ ಒಂದು ಅರ್ಧ ಗಂಟೆ ಪ್ರಯಾಣದ ಹಾದಿ. ಕನ್ನಡಿಗರೊಬ್ಬರು, ಅದರಲ್ಲೂ ರೈತರೊಬ್ಬರು ಒಂದು ಔಷಧ ಸಾಮ್ರಾಜ್ಯವನ್ನೇ ಕಟ್ಟಿರೋ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಆಯಿತು. ಹೋಗೋ ದಾರಿಲಿ ಅವ್ರ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದೆ. ನಂದು ಆ್ಯಕ್ಚುಲಿ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡು. ನಾನು ನನ್ನ ಎಜುಕೇಷನ್ ನಂತರ ತಂದೆ ಜೊತೆಗೆ ಶೃಂಗೇರಿ ಹತ್ರ ಅರೇಳ್ಳ ಅಂತ ಒಂದು ಚಿಕ್ಕ ಹಳ್ಳಿ, ತಂದೆ ಜೊತೆಗೆ ಕರ್ನಾಟಕ ಬ್ಯಾಂಕು ಪ್ಲಸ್ ಏರ್ಫೋರ್ಸ್ ಸೆಲೆಕ್ಷನ್ ಆಗಿತ್ತು. ಬಟ್ ಅಮ್ಮ ಹೇಳಿದ್ರು ಅಂತ ಕೃಷಿಗೆ ಬಂದೆ ಅಪ್ಪನ ಜೊತೆಗೆ. ಅಲ್ಲಿಂದ 96 ಆಕಸ್ಮಿಕವಾಗಿ ತೀರ್ಥಹಳ್ಳಿ ಹತ್ರ ನನ್ನ ಮಿಸಸ್ ಮನೆಗೆ ಬರುವಾಗ ಆಯಿತು. ಅಂದರೆ ನಾನು ಹುಟ್ಟಿದ ಮನೆಯೂ ಹೌದು, ತಾಯಿ ತಮ್ಮನೂ ಹೌದು, ಮಿಸಸ್ ಮನೆಯೂ ಹೌದು. ಅಲ್ಲಿ ಇಬ್ಬರು ನಾದ್ನೇರು ನನಗೆ. ಆ ಮಕ್ಕಳ ವಿದ್ಯಾಭ್ಯಾಸ, ಮಾವನ ತೋಟನ ಕೃಷಿನ ಮುಂದುವರ್ಸ್ಕೊಂಡಿದ್ದೆ. ಅಲ್ಲಿ ತಮ್ಮ ಓದಿ ಮನೆಗೆ ಬಂದಿದ್ದ. ಕೃಷಿ ಬದುಕು ತುಂಬ ಚೆನ್ನಾಗಿತ್ತು, ಆರಾಮಾಗಿದ್ದೆ. ತೋಟ ಗೀಟ ಮನೆ ಎಲ್ಲ ಮಾಡ್ಕೊಂಡು ಆಕಸ್ಮಿಕವಾಗಿ ಒಂದು ಬಾವಿ ತೋಡಬೇಕಾದ್ರೆ, ಮಣ್ಣು ಎತ್ತಬೇಕಾದ್ರೆ, ಇನ್ನೇನು ಹಳ್ಳಿಯಲ್ಲಿ ಕೆಲಸದವ್ರ ಜೊತೆ ಕೆಲಸ ಮಾಡಿದ್ರೆ ಸಮಯನೂ ಇದು ಮಾಡಿದಾಗೆ, ಮತ್ತು ಅದು ಇಂಟ್ರೆಸ್ಟ್ ಕೂಡ ಸೊಂಟ ಹಿಡ್ಕೊಂಡಾಗಾಯಿತು. ಅಲ್ಲೇ ಟ್ರ್ಯಾಕ್ಷನ್ ಎಲ್ಲ ಹಾಕಿ ಹೋಯ್ತು. ಅದು L4 L5 ಒಂದು ಸ್ವಲ್ಪ ಸ್ಲಿಪ್ ಆದಾಗ ಆಗಿದೆ ಅಂತ ಹೇಳಿದ್ರು. ಏನು ತೊಂದರೆ ಆಗಲಿಲ್ಲ. ಮತ್ತೊಂದು 3 ತಿಂಗಳಲ್ಲಿ ಪೂಜೆ ಮಾಡಿ ಹೇಳುವಾಗ ಬಂದು ಹೋಗಲೇ ಇಲ್ಲ. ಹೆಸರಾಂತ ಆಸ್ಪತ್ರೆಗಳಲ್ಲಿ 1.5 ವರ್ಷ, ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಅಲೋಪತಿ ಆಯಿತು. ಆಮೇಲೆ ಒಂದು ಆಯುರ್ವೇದಿಕ್ ಒಂದು 6 ತಿಂಗಳಾಯಿತು. ಇಲ್ಲಿ ಆರ್ಥರೈಟಿಸ್ ಅಂತ ಇವ್ರು ಹೇಳಿದರು ಅಲೋಪತಿಯಲ್ಲಿ, ಅವರು ಆಮವಾತ ಅಂತ ಹೇಳಿದರು. ಎರಡೂ ಕಡೆ ಇದಕ್ಕೆ ಸ್ಪಷ್ಟ ಮದ್ದಿಲ್ಲ, ಸ್ವಲ್ಪ ಆಹಾರ ಶೈಲಿ, ಜೀವನ ಶೈಲಿಯಲ್ಲೇ ಸರಿ ಮಾಡ್ಕೊಳ್ಬೇಕಂತ. ನನಗೇನಾಗಿತ್ತು ಅಂದರೆ 2 ವರ್ಷ ಕಳೆಯುವಾಗ ಈ ಕೈಕಾಲೆಲ್ಲ ದಪ್ಪ ದಪ್ಪಾಗಿ ಅಂಕಡೊಂಕಾಗಿ, ಈ ಬಾತ್ರೂಮಿಗೆ ಹೋಗಬೇಕಾದ್ರೂ ಅಂಬೆಗಾಲಿಕ್ಕೊಂಡು ಹೋಗ್ತಿದ್ದೆ, ಹೇಳೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಸಿವಿಯರ್ ಆರ್ಥರೈಟಿಸು. ಸ್ವಲ್ಪ ವಾತಾವರಣ ಬದಲಾದಾಗ ಮೋಡ ಮಳೆ ಈ ಥರ ಸ್ವಲ್ಪ ಆದರೂ ಜಾಸ್ತಿ ಆಗಿಬಿಡೋದು, ಟ್ರೀಟ್ಮೆಂಟಲ್ಲಿದ್ದಾಗ ಕಡಿಮೆ ಇರೋದು, ಈ ರೀತಿ ಆಗಿತ್ತು. ಆಗ ಒಬ್ಬರು ಈ ನೋನಿ ತೊಗೊಂಡ್ರೆ ನಿಮಗೆ ಕಂಪ್ಲೀಟ್ ಆರಾಮಾಗುತ್ತೆ ಅನ್ನೋ ಭರವಸೆ ಕೊಟ್ಟರು. ನನ್ನ ಮಾನಸಿಕ ಸ್ಥಿತಿ ಏನಾಗಿತ್ತಂದರೆ, ಯಾರು ಏನು ಹೇಳ್ತಾರೆ ಆ ಹೋಮ ಪೂಜೆ ಅವನ ಅಥವಾ ಆಸ್ಪತ್ರೆಗಳು ಇದೆಲ್ಲ ಆಗಿ ಈ ಜ್ಯೂಸ್ ಏನು ಮಾಡುತ್ತೆ ಅಂತ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಅದು ಇನ್ನೊಂದು ಕಾರಣ, 2,500 ರೂಪಾಯಿ ಒಂದು ಲೀಟ್ರಿಗೆ 2 ವರ್ಷ ತೊಗೋಬೇಕು, ಇದು ಕಷ್ಟ ಆಗುತ್ತೆ ಅನ್ನೋ ಬಿಟ್ಟಿದ್ದೆ. ಬಟ್ ಅವ್ರು ಕೊಟ್ಟಿರೋ ಲಿಟ್ರೇಚರು ಮತ್ತು ವೆಬ್ಸೈಟಲ್ಲಿ ನೋಡುವಾಗ ಆರ್ಥರೈಟಿಸಿಗೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ರಿಸರ್ಚ್ ಪೇಪರೆಲ್ಲ ನೀವು ಇಂಟರ್ನೆಟ್ಟಲ್ಲಿ ನೋಡ್ಬೋದು. ಹಣ್ಣೆ ಸಿಕ್ಕಿದ್ರೆ ಮೂಸಂಬೆ ಸೇಬು ಥರ ಜ್ಯೂಸ್ ಮಾಡಿ ಕುಡಿಬೋದಲ್ಲ ಅಂತೇಳಿ ಈ ಆಯುರ್ವೇದಿಕ್ ಲೈನಲ್ಲಿ ಇರೋರ ಹತ್ರ ಎಲ್ಲ ಅದ್ರ ಬಗ್ಗೆ ಹುಡುಕಾಟ ಶುರು ಮಾಡಿದೆ. ಗೋಕರ್ಣ ಕಾಡಲ್ಲಿದೆ ಅಂತಾಯಿತು. ಆ್ಯಕ್ಚುಲಿ ಉಡುಪಿ, ಮಂಗಳೂರು ಎಲ್ಲ ಕಡೆನೂ ಇದೆ. ಸಮುದ್ರ ತೀರದಲ್ಲಿರೋ ಕಾಡು ಸಸ್ಯ ಇದು. ನಾನು ಮನೆಯಿಂದ ಕೆಲಸ, ಭಾರತದ್ದೇ ಸಸ್ಯ. ಇದಕ್ಕೆ ಇಂಡಿಯನ್ ಮಲಬರಿ ಅಂತಲೇ ವರ್ಲ್ಡ್ ವೈಡ್ ಇವತ್ತು ಗುರುಸ್ಕೊಂಡಿದೆ. ಮೊದಲನೇ ದಾಖಲೆ ಇರುವಂಥದ್ದು ಕೂಡ ನಮ್ಮ ಸುಶ್ರುತ ಸಂಹಿತೆಯಲ್ಲಿ ಇದಕ್ಕೆ ಆಯುಷ್ ಫಲ, ಆಯುಸ್ ವೃದ್ಧಿ ಆಗುವಂಥದ್ದು, ಅಕ್ಷಿಕ ಫಲ, ಅಕ್ಷಿಕ, ಈ ಥರ ಬೇರೆ ಬೇರೆ ಹೆಸರುಗಳಿಂದ ಹಿಂದಿಂದನೂ ಇರುವಂಥದ್ದು. ಆಗ ಅಲ್ಲಿಂದ ಹಣ್ಣು ತರಿಸಿದೆ. ನನ್ನ ಯೋಚನೆ ಏನಿತ್ತಂದರೆ ಈ ಆ್ಯಪಲ್ ಮತ್ತು ಮೂಸಂಬಿ ಥರ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಕುಡಿಬೋದು ಅಂತೇಳಿ. ಅದು ಮನೆಗೆ ಬಂದ ಮೇಲೆ ಗೊತ್ತಾಗಿದ್ದು, ಕೆಟ್ಟ ವಾಸನೆ, ಕೆಟ್ಟ ರುಚಿ ನೋಡಿ, ಅದು ಯಾವ ಜ್ಯೂಸಿಗೂ ಬರಲಿಲ್ಲ. ನಂತರ ಡಾಕ್ಟರ್ ಸಂಜಯ್ ಅಂತೇಳಿ ಇವತ್ತು ಕೊಪ್ಪದ ಆರೂರು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ. ಶೃಂಗೇರಿಯಲ್ಲಿ ನನ್ನ ಕಾಲೇಜ್ ಮೇಟ್ ಅವರು. ಅವರಿಗೆ ಫೋನ್ ಮಾಡಿದೆ. ಅವರೊಂದು ಸಂಡೇ ಬಂದರು. ಅವರ ಫಾರ್ಮಸಿನೂ ಹೊಸದಾಗಿದ್ದಾಗ. ಸೊ ನನ್ನನ್ನು ಅವರು ಹೇಳುವ ಆಯುರ್ವೇದಿಕ್ ಟ್ರೀಟ್ಮೆಂಟೆಲ್ಲ ಬೇರೆ ಬೇರೆ ಆಸ್ಪತ್ರೆಗಳೆಲ್ಲ ಆಗಿತ್ತು. ಈ ನೋನಿ ತನ್ನಿ ಕುಡಿಯೋ ಹಾಗೆ ಮಾಡ್ತೀನಿ, ಇಷ್ಟೊಂದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇದೆಯಲ್ಲ, ನೋಡೋಣ, ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿದರು. ನನ್ನನ್ನು ಅಡ್ಮಿಟ್ಟು ಮಾಡಿಕೊಂಡ್ರು. ಜೊತೆಗೆ ನನ್ನ ಮಿಸಸ್ ಕೈಲೇ ಒಂದು ಕ್ಯಾನ್ ಔಷಧಿ ರೆಡಿ ಆಯಿತು. ನಂಬಿಕೆಯಿಂದ ಕುಡಿದೇ ಬಂದೆ, ನಂಗೆ ಬೇರೆ ಆಪ್ಷನ್ ಇರಲಿಲ್ಲ.
ಒಂದು 6 ತಿಂಗಳಲ್ಲಿ ಬೆರಳು ಬಿಚ್ಚಕ್ಕಾಯಿತು, ಗೋಡೆ ಹಿಡಿದು ನಡೆದವರಷ್ಟು ಅದೇ. 1-1.5 ವರ್ಷದಲ್ಲಿ ನಾನು ಅಂಗಳಕ್ಕೆ ಬಂದೆ. ಆಗ ಇದೇನೋ ಒಂದು ವಿಶೇಷ ಸಸ್ಯ ಅಂತೇಳಿ, ಮತ್ತು ಕೃಷಿಯಲ್ಲಿ ಇದ್ದಿದ್ದರಿಂದ ಏನೇ ಹೊಸ ಗಿಡ ಸಿಕ್ಕಿದ್ರೆ ನನ್ನ ತೋಟಕ್ಕೆ ಹಾಕೋದು ಒಂದು ಪ್ಯಾಷನ್ ನನಗೆ. ಸೊ ನೋನಿ ಗಿಡನೂ ಹಾಕಿದೆ. ಇದು ಭಾಳ ಬೇಗ ಹಣ್ಣು ಬರುತ್ತೆ, ಒಂದು 3 ತಿಂಗಳಲ್ಲೇ ಬರುತ್ತೆ. ಬೆಳಿಲಿಕ್ಕೆ ಎಷ್ಟು? ಅದೇ ಒಂದು ಇದರದ್ದು ವಿಶೇಷ ಏನಂದರೆ, ಒಂದು ನೋಡಲ್ಲಿ ನಾನೀಗ ನನ್ನ ತೋಟದಲ್ಲಿ ತೋರಿಸ್ತೇನೆ. ಒಂದು ನೋಡಲ್ಲಿ ಎಲೆ ಬಂದರೆ ಒಂದರಲ್ಲಿ ಕಾಯಿ, ಒಂದರಲ್ಲಿ ಎಲೆ, ಒಂದು ಕಾಯಿ. ಪ್ರತಿ 45 ದಿವಸಕ್ಕೆ ಒಮ್ಮೆ ಕೊಯ್ಲು. ಗಿಡ ಬೆಳಿಬೇಕಾದ್ರೆ ಹಣ್ಣು ತೊಗೊಂಡೇ ಬೆಳಿಬೇಕಾದು, ಬೇರೆ ಆಪ್ಷನ್ ಇಲ್ಲ. ಆ ರೀತಿಯ ಸೃಷ್ಟಿಯ ವಿಶೇಷ ಅದು. ಸೊ ಅದು ಹಣ್ಣು ಬಂತು, ನಾನು ತೊಗೊಂಡೆ. ಬೇರೆ ಈ ಥರ ನನಗೆ ಸ್ವಲ್ಪ ಆರಾಮಾದ್ಮೇಲೆ, ಈಗ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಜನ ಇರ್ತಾರೆ, MRI, ಎಕ್ಸ್ರೇ, ಡಾಕ್ಟರ್ ಪ್ರಕಾರ ಎಲ್ಲ ನಾರ್ಮಲ್ಲು, ಆದರೆ ಪೇಷಂಟಿಗೆ ಕತ್ತಿಗೆ ಬೆಲ್ಟ್ ಹಾಕಿರ್ತಾರೆ, ಅಥವಾ ಶೋಲ್ಡರ್ ಇದಾಗ ಪೈನ್ ಇರುತ್ತೆ, ಹೀಗೆ ಬೇರೆ ಬೇರೆ ಪ್ರಾಬ್ಲಮ್ ಇರುತ್ತೆ. ಆ ಥರ ಸಮಸ್ಯೆ ಇರೋರಿಗೆ ಕೊಡ್ತಾ ಬಂದೆ. ಅದು ಒಂದು ಇದೆಲ್ಲ ಆಗಬೇಕು ಅಂತ ಒಂದು ದೈವ ಸಂಕಲ್ಪ ಇತ್ತೇನೋ. ಹೇಗಾಯಿತು ಅಂದರೆ, ಒಂದು 2 ವರ್ಷದಲ್ಲಿ ಔಷಧಿ ಕೊಡೋರು ಮನೆಯನ್ನು ನನ್ನ ಹಳ್ಳಿಗೆ ಹುಡ್ಕೊಂಬರೋರು, ಅವ್ರು ತಂದು ಕ್ಯಾನು ಬಾಟ್ಲಿಗೆ ಹಾಕಿ ಕೊಡ್ತಾಯಿದ್ದೆ. 2009 ಇಲ್ಲಿ ಶಿವಮೊಗ್ಗದ ನಂದೇ ಜಾಗ ಇತ್ತು, ಇಲ್ಲಿ ರಾಮೇನಕೊಪ್ಪ ಅಂತ, ಅಲ್ಲಿಗೆ ಶಿಫ್ಟ್ ಆದ. ಇಲ್ಲಿ ಒಂದು ಚಿಕ್ಕದಾಗಿ ಗುಡಿ ಕೈಗಾರಿಕೆ ಸ್ಟಾರ್ಟ್ ಮಾಡಿದೆ. 2 ಸ್ಟವ್, 2 ಪಾತ್ರೆ ಇಟ್ಟು ಅದನ್ನೇ ಒಂದು ಮಹಿಳಾ ಉದ್ಯಮ ಅಂತ ಮಾಡಿ ನನ್ನ ಮಿಸಸ್ ಹೆಸರಲ್ಲಿ ಮಾಡಿದೆ. ಪ್ರಾರಂಭದಲ್ಲಿ ಭಾಳ ಕಷ್ಟ ಆಯಿತು, ಯಾಕೆಂದರೆ ಲೀಗಲಿಟಿ ಆಸ್ಪೆಕ್ಟಲ್ಲಿ ನಿಮಗೆ ಔಷಧಿ ಮಾಡುವ ಹಕ್ಕಿಲ್ಲ, ಅಥವಾ ಈ ಕಾನೂನು ಹೀಗೆ ಹೇಳುತ್ತೆ, ತುಂಬ ಇದೆ ಬಿಡಿ. ಅದು ಆ ಒಂದು ದೇವರ ದಯದಿಂದ ನನ್ನ ಫೀಲ್ಡ್ ಅಲ್ಲದೆ ಹೋದರೂ ಕೂಡ ಈ ಬಗ್ಗೆ ತಜ್ಞರು ಅಥವಾ ಸೈಂಟಿಸ್ಟು ಇಂಥವ್ರದ್ದೆಲ್ಲ ಸಂಪರ್ಕ ಆಯಿತು. ಅವರ ಮಾರ್ಗದರ್ಶನದಂತೆ ಒಂದು ಆಯುರ್ವೇದಿಕ್ ಫಾರ್ಮಸಿ ಹೇಗೆಲ್ಲ ಇರಬೇಕು ಅದಷ್ಟೂ ಇವತ್ತು ನಾನೆಲ್ಲ ಮಾಡ್ಕೊಂಡಿದ್ದೇನೆ. ಇವತ್ತು ಒಂದು ಸಂತೋಷ ಏನಂದರೆ, ಕೃಷಿಯಲ್ಲೂ ಚೆನ್ನಾಗಿದ್ದೆ, ಬಟ್ ಈಗ ಇಷ್ಟೊಂದು 1000 ಜನರಿಗೆ ಉದ್ಯೋಗ, ಇಷ್ಟು ಲಕ್ಷ ಜನರಿಗೆ ಆರೋಗ್ಯಕ್ಕೆ ಒಂದು ಕೊಡಲಿಕ್ಕೆ ನನ್ನ ಜೀವನದಲ್ಲಿ ಸಿಕ್ಕಿರೋ ಅವಕಾಶ ಒಂದು ದೇವರ ದಯೆ ಅಂತ ತಿಳ್ಕೊಂಡಿದ್ದೀನಿ. ಇದನ್ನು ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂತ ಹೇಳೋದಕ್ಕಿಂತ ನೋವನ್ನೇ ಬ್ಲೆಸ್ಸಿಂಗ್ಸ್ ಆಗಿ ಮಾಡಿಕೊಂಡವರು ಶ್ರೀನಿವಾಸ ಮೂರ್ತಿ ಅಂತ ಹೇಳಿದರೆ ಸರಿ ಹೋಗ್ಬೋದು. ನಾವಾದರೆ ನಮ್ಮ ಆರೋಗ್ಯ ಸರಿ ಹೋದ ಕೂಡಲೇ ಖುಷಿಯಾಗಿ ನಮ್ಮ ಕೆಲಸಗಳನ್ನು ಮಾಡ್ಕೊಳ್ತಾ ಸುಮ್ಮನಾಗ್ಬಿಡ್ತಾ ಇದ್ವಿ. ಅಕಸ್ಮಾತ್ ಬೇರೆ ಯಾರಾದರೂ ನಮ್ಮದೇ ಥರದ ಸಮಸ್ಯೆಯಿಂದ ನರಳ್ತಾ ಇರೋದು ನಮಗೆ ಗೊತ್ತಿದ್ರೆ ಇಂಥ ಹಣ್ಣನ್ನು ಹಿಂಗೆ ಬಳಸಿ ಅಂತ ಹೇಳಿ ಸುಮ್ಮನಾಗ್ತಿದ್ವೇನೋ. ಆದರೆ ಮೂರ್ತಿ ನಮಗಿಂತ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದರು. ಜನರಿಗೆ ಎಲ್ಲ ರೆಡಿಮೇಡ್ ಬೇಕು, ಔಷಧವನ್ನು ತಾವೇ ತಯಾರು ಮಾಡಿಕೊಂಡು ಕುಡಿಯೋ ಕಾಲ ಇದಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರು. ತಾವೇ ಔಷಧವನ್ನು ಸಿದ್ಧಪಡಿಸಿ ಕೊಡೋದಕ್ಕೆ ಶುರು ಮಾಡಿದ್ರು. ಒಂದು ಸ್ಟವ್ವು 2 ಪಾತ್ರೆಗಳಿಂದ ಶುರುವಾದ ನೋನಿಯ ತಯಾರಿ ಇವತ್ತು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದೆ, ಲಕ್ಷಾಂತರ ಮನೆಗಳನ್ನು ತಲುಪ್ತಾ ಇದೆ, ದೇಶದ ನಾನಾ ರಾಜ್ಯಗಳಲ್ಲಿ ಹೆಸರು ಮಾಡ್ತಾ ಇದೆ. ಕೋಟ್ಯಂತರ ರೂಪಾಯಿಗಳ ವಹಿವಾಟಿನ ಸಾಮ್ರಾಜ್ಯವೊಂದು ಅಮೃತ್ ನೋನಿಯ ಹೆಸರಲ್ಲಿ ತಲೆ ಎತ್ತಿ ನಿಂತಿದೆ. ಎಷ್ಟು ಅದ್ಭುತ ಅಲ್ವಾ ಇದೆಲ್ಲ ಅಂದ್ಕೋತಿರುವಾಗಲೇ ನಮ್ಮ ಕಾರು ಕಾಂಪೌಂಡ್ ಒಂದನ್ನು ಪ್ರವೇಶ ಮಾಡಿತು. ಪಕ್ಕದಲ್ಲೇ ನೋನಿ ಗಿಡಗಳ ತೋಟ, ಅಲ್ಲೊಂದು ಸುಂದರ ಮನೆ, ಅದರ ಪಕ್ಕದಲ್ಲೇ ಒಂದು ಫ್ಯಾಕ್ಟರಿ. ಮಲೆನಾಡಿನ ಸಾಮಾನ್ಯ ರೈತ ಕುಟುಂಬದಿಂದ ಬಂದ ಶ್ರೀನಿವಾಸ ಮೂರ್ತಿಯವರ ಔಷಧ ಸಾಮ್ರಾಜ್ಯ ಅಚ್ಚರಿಯನ್ನು ಮೂಡಿಸ್ತಾ ಇತ್ತು. ಅವರು ಅಲ್ಲಿನ ಒಂದೊಂದನ್ನೇ ಪರಿಚಯ ಮಾಡಿಕೊಡೋದಕ್ಕೆ ಶುರು ಮಾಡಿದರು. ಈಗೇನು ನಾವು ನಿಂತಿದ್ದೀವಿ, ಇದು ನಮ್ಮ 3rd ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ನಾವಿದು ಫಾರ್ಮಾ ಗ್ರೇಡ್ ಸ್ಟೈನ್ಲೆಸ್ ಸ್ಟೀಲಿನ ವೆಸಲ್. ಇವೆಲ್ಲ ಅಂದರೆ ಈಗಿನ ಕಾನೂನು ಪ್ರಕಾರ ಒಂದು ವೆಸಲ್ ಕೂಡ ಹೇಗಿರಬೇಕು ಅಂತ ಡಿಫೈನ್ ಮಾಡಿದ್ವಿ. ಇದರಲ್ಲಿ ಕೆಲವು ಗಿಡಮೂಲಿಕೆಗಳನ್ನು ಕೆಲವು ಪ್ರಾಡಕ್ಟಿಗೆ 8 ಗಂಟೆ ನೆನೆಸಬೇಕು, ಕೆಲವಕ್ಕೆ 12 ಗಂಟೆ ನೆನೆಸಬೇಕು. ಈಗ ಆಯುರ್ವೇದ ಏನು ಹೇಳುತ್ತೆ ಆ ರೀತಿಯಲ್ಲಿ ನಾವು ಹಿಂದೆನೇ ಸೋಕ್ ಮಾಡಿರ್ತೀವಿ. ಒಂದು ಪ್ರಮಾಣದ ನೋನಿ ಪ್ಲಸ್ ಆ ಗಿಡಮೂಲಿಕೆಗಳನ್ನ ಇದಕ್ಕೆ ಹಾಕಿಬಿಟ್ಟು ಪರ್ಟಿಕ್ಯುಲರ್ ಪ್ರೆಷರ್ ಮತ್ತು ಟೆಂಪರೇಚರ್ಲಿ ಇದು ಬಾಯ್ಲ್ ಆಗುತ್ತೆ. ಸೊ ಒಂದು ಹಂತದಲ್ಲಿ ಇದು ಕಷಾಯ ರೂಪಕ್ಕೆ ಬರುತ್ತೆ. ಅದರೊಟ್ಟಿಗೆಲ್ಲ ಬಾಯ್ಲ್ ಆಗಿ 1/4 ಬರುತ್ತೆ, ಕಷಾಯ ರೂಪಕ್ಕೆ ಬರುತ್ತೆ. ಅದನ್ನು ನಾವು ಫಿಲ್ಟರಿಂಗ್ ಮಿಷನ್ಗೆ ಹಾಕಿ ನೆಕ್ಸ್ಟು ಬಾಟ್ಲಿಂಗ್ ಯೂನಿಟಿಗೆ ಹೋಗುತ್ತೆ. 8 ಗಂಟೆ ನೆನೆಸ್ತೀವಿ, ಕೆಲವು 12 ಗಂಟೆ ನೆನೆಸ್ತೀವಿ, ಆ ಥರ ನೆನೆಸಿಟ್ಟಿರ್ತೀವಿ. ಅದನ್ನು ನಾವು ಇದಕ್ಕೆ ಹಾಕ್ತೀವಿ. ಹಾಕಿ ಹಣ್ಣನ್ನು ಹಾಕಿರ್ತೀವಿ. ಈಗ ನೋಡಿ 6 ಹೋಗ್ತಾ ಇದೆ, ಇದು ಈಗ ಫುಲ್ ಮಾಡಿರ್ತೀವಿ. ಫುಲ್ ಮಾಡಿ 1/4 ಬಂದಾಗ ಅದು ಕಷಾಯ ರೂಪಕ್ಕೆ ಬರುತ್ತೆ. ಇದರಲ್ಲಿ ಏನೇನಿದೆ? ಈಗ ಹಣ್ಣಿದೆ, ಇದರಲ್ಲಿ ನೋನಿ ಹಣ್ಣಿದೆ, ಮತ್ತೆ ಈಗ ಆರ್ಥ್ರೈಟಿಸ್ ನೋವು ಗುಣ ಮಾಡುವಂಥ ಹಲವಾರು ಗಿಡಮೂಲಿಕೆಗಳು ಇದರಲ್ಲಿ. ಈಗ ಉದಾಹರಣೆಗೆ ನಾನು ನಮ್ಮ ತೋಟದಲ್ಲಿ ತೋರಿಸ್ತೀನಿ. ರಾಸ್ನ ಅಂತೇಳಿ ಶುಂಠಿ ಫ್ಯಾಮಿಲಿಗೆ ಸೇರಿ ಶುಂಠಿ ರೀತಿ ಬರುತ್ತೆ. ಆಯುರ್ವೇದದಲ್ಲಿ ಭಾಳ ಸ್ಟ್ರಾಂಗ್ ಪೇನ್ ಕಿಲ್ಲರ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ಅದು ಯಾವುದೇ ರೀತಿಯ ನೋವಿಗೆ ಆಗುತ್ತೆ ಅಂತ ಅದ್ರ ಬಗ್ಗೆ ಶ್ಲೋಕಗಳು ಅಥವಾ ಆಧಾರಗಳಿದೆ. ನಾವು ಮೇಜರ್ ಆಗಿ ಅದನ್ನು ನಾವೇ ಸಾವಯವ ಕ್ರಮದಲ್ಲಿ ಬೆಳೆದು ಬಿಟ್ಟು ಇದಕ್ಕೆ ಉಪಯೋಗಿಸ್ತೀವಿ. ಬೇರೆ ಬೇರೆ ಗಿಡಮೂಲಿಕೆಗಳು ಇದೆ. ನೋನಿ ಹಣ್ಣು ಮೇಜರ್ ಆಗಿರುತ್ತೆ. ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಬಾಯ್ಲ್ ಆಗಿ ಕಷಾಯ ರೂಪಕ್ಕೆ ಅಂದರೆ 1/4 ಬರುತ್ತೆ. 1/4 ಬಂದ ಮೇಲೆ ಅದಕ್ಕೆಲ್ಲ ಮೆಜರ್ಮೆಂಟು ಇದೆಲ್ಲ ಇದೆ. ಲ್ಯಾಬ್ ಟೆಸ್ಟಿಗೆ ಹೋಗುತ್ತೆ. ಇವನ್ ಫುಲ್ ಆಗುವಾಗಲೇ ಸೆಮಿ ಫಿನಿಶ್ ಕೂಡ ಲ್ಯಾಬ್ ಟೆಸ್ಟ್ ಆಗುತ್ತೆ. ಅದರ ಕ್ವಾಲಿಟಿ ಎಲ್ಲ ಓಕೆ ಆದಮೇಲೆ ಫಿಲ್ಟರ್ ಮಿಷನ್ಗೆ ಹೋಗಿ ಬಾಟ್ಲಿಂಗ್ ಯೂನಿಟಿಗೆ ಹೋಗುತ್ತೆ. ಪ್ರೆಷರ್ ಗೇಜ್ ಇದೆ ನೋಡಿ, ಒಂದೇ ಪ್ರೆಷರ್ ಟೆಂಪ್ರೇಚರ್ಲಿ ಅದು ಬಾಯ್ಲ್ ಆಗುತ್ತೆ.
ಇದು ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಪ್ರಾಡಕ್ಟಿಗೆ ಒಂದು 6 ಅವರ್ಸ್ ಬೇಕಾಗುತ್ತೆ, ಕೆಲವಕ್ಕೆ ಒಂದು 5 ಅವರ್ಸ್. ಹೀಗೆ ಅದು ಪ್ರಾಡಕ್ಟು ಏನು ಹರ್ಬ್ಸ್ ಹಾಕಿರ್ತೀವಿ ಅದರ ಮೇಲೆ ನಮ್ಮ R&D ಟೀಮ್ ಅವ್ರು ಏನು ಸಜೆಸ್ಟ್ ಮಾಡಿದರೆ ಆ ಪ್ರಕಾರದಲ್ಲಿ ಅದನ್ನು ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಆದಮೇಲೆ ಫಿಲ್ಟರ್ ಮಾಡಿ ಇದು ಬ್ಯಾಚ್ ಟ್ಯಾಂಕಿಗೆ ಹೋಗುತ್ತೆ. ಈ ಬ್ಯಾಚ್ ಟ್ಯಾಂಕಲ್ಲಿ ಒಂದು ಬ್ಯಾಚ್ ಒಂದೇ ರೀತಿ ಆಗುತ್ತೆ. ಸೊ ಇದರಿಂದ ನೆಕ್ಸ್ಟ್ ಬಾಟ್ಲಿಂಗ್ ಮಿಷನ್ಗೆ ಬರುತ್ತೆ. ಸರ್ ಇಲ್ಲಿ ಏನು ಕ್ರೇಟಲ್ಲಿ ಆಚೆಯಲ್ಲಿ ಫಿಲ್ ಆಗಿ ಕ್ಯಾಪ್ ಆಗಿ ಈಚೆ ಕಡೆ ಬರುತ್ತೆ, ಇಲ್ಲಿ ಶೃಂಗಾರದ ಕೆಲಸಗಳಾಗತ್ತೆ ಮತ್ತೆ ಸೌಂದರ್ಯೀಕರಣ ಅಂದ್ರೆ ಅದಕ್ಕೆ ಪ್ಯಾಕಿಂಗ್ ಇರ್ಬೋದು, ಲೀಫ್ಲೆಟ್ ಕಸ್ಟಮರಿಗೆ ಎಜುಕೇಟ್ ಮಾಡುವಂಥದ್ದು ಇದೆಲ್ಲ ಆಗುತ್ತೆ. ಇದು ನಾವು ಶ್ರಿಂಕ್ ಸ್ಲೀವ್ ಮಾಡ್ತೀವಿ ಈಚ್ ಬಾಟ್ಲಿಗೆ. ಅಮೃತ್ ನೋನಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಕಡೆ ಅದನ್ನೇ ಹೇಳೋದು, ಕಸ್ಟಮರ್ ನೋಡಿ ತಗೊಳ್ಬೇಕು ಅಂತ. ಯಾಕಂದ್ರೆ ಈಗ ನಮ್ಮ ಸಕ್ಸಸ್ ನೋಡಿ ಸುಮಾರು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳೆಲ್ಲ ಬಂದಿದೆ, ಡೂಪ್ಲಿಕೇಟ್ ಎಲ್ಲ ಆಗಿದೆ. ಅಮೃತ್ ನೋನಿ ಅಂತಾನೆ ಮಾಡಿ ಮಾರ್ಕೆಟಿಗೆ ತಂದವರು ಇದ್ದಾರೆ. ಇದನ್ನೆಲ್ಲ ನೋಡಿದ್ಮೇಲೆ ಇದು ಯೂನಿಕ್ ಸಿಸ್ಟಮ್, ಮೇಲ್ಗಡೆ ಶ್ರಿಂಕ್ ಇರುತ್ತೆ, ಇದು ನಮ್ಮ ಅಮೃತ್ ನೋನಿ ಲೋಗೋ ಇರುತ್ತೆ, ಪ್ಲಸ್ ಈ ಕೋಡ್ ನಂಬರ್ ಇರುತ್ತೆ. ಇದು ಅಷ್ಟು ಸುಲಭದಲ್ಲಿ ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕಸ್ಟಮರ್ ಅಮೃತ್ ನೋನಿ ತಗೊಳ್ಳುವಾಗ ಪ್ಯಾಕಿಂದ ತೆಗೆದಾಗ ಮೊದಲು ಈ ಶ್ರಿಂಕ್ ಸ್ಲೀವ್ ಇದೆಯಾ ಅಂತ ಅದನ್ನು ತುಂಬ ನೋಡ್ಕೊಳ್ಬೇಕು. ಮತ್ತೆ ರಾಮನಕೊಪ್ಪ ಶಿವಮೊಗ್ಗದ ಅಡ್ರೆಸ್ಸನ್ನು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ನಾವು ಇಷ್ಟೆಲ್ಲ ಬೆಳೆ ಬೆಳೆದು ಕ್ವಾಲಿಟಿ ಬಗ್ಗೆ ಇಷ್ಟು ಗಮನ ಕೊಟ್ಟು ಕಸ್ಟಮರ್ನ ಉದ್ದೇಶ ಇಟ್ಕೊಂಡು ಏನು ಮಾಡ್ತಾ ಇದ್ದೀವಿ, ಯಾರೋ ಸುಲಭದಲ್ಲಿ ಅದನ್ನ ಡೂಪ್ಲಿಕೇಟ್ ಮಾಡಿದಾಗ ಬಹಳ ನೋವಾಗಿದೆ. ಹಾಗಾಗಿ ಅಮೃತ್ ನೋನಿ ಅನ್ನೋ ಹೆಸರಲ್ಲೇ ಒಂದು ಡೂಪ್ಲಿಕೇಟ್ ಬಂತು ಹಾಗೆ ಹೌದು ಕಂಪ್ಲೇಂಟ್ ಆಯ್ತು, ಅದನ್ನ ಸೀಸ್ ಮಾಡಿಸಿದ್ವಿ. ಈ ಕಡೆಯಿಂದ ಪ್ಯಾಕಿಂಗ್ ಆಗಿಬಿಟ್ಟು ಬೇರೆ ಬೇರೆ ಬ್ಯಾಚು ಲೋಡಿಂಗ್ ಸೆಕ್ಷನ್ಗೆ ಹೋಗ್ತೀವಿ. ಈ ಸಿವಿಯರ್ ಆರ್ಥರೈಟಿಸ್ ಏನಿದೆ, ಯಾವುದೇ ಥರದ ನೋವು, ಕತ್ತು ನೋವು, ಬ್ಯಾಕ್ ಪೈನು, ಈ ಥರದಕ್ಕೆ ಯಾವುದೇ ನೋವಿಗೆ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಮ್ಮೆಲ್ಲ ಪ್ರಾಡಕ್ಟಲ್ಲೂ ಸುಮಾರು 80 ಭಾಗ ನೋನಿ, ಇನ್ನೊಂದು 20 ಭಾಗ ಆಯಾ ಕಾಯಿಲೆ ಗುಣಪಡಿಸುವಂಥ ನಮ್ಮ ಋಷಿಮುನಿಗಳ ಕಾಲದಿಂದ ಹೇಳಿರೋಂಥ ವಿಶೇಷವಾದ ಗಿಡಮೂಲಿಕೆಗಳನ್ನ ಹಾಕ್ತೀವಿ. ಈ ಗಿಡಮೂಲಿಕೆಗಳು ಕೂಡ ಭಾಳ ವಿಶೇಷ ರೀತಿಯಾಗಿ ಸೆಲೆಕ್ಟ್ ಮಾಡ್ತೀವಿ. ಈಗ ಉದಾಹರಣೆಗೆ ಅಮೃತ ಬಳ್ಳಿ ಅಂತ ಹೇಳಿದ್ರೆ, ಅಮೃತ ಬಳ್ಳಿ ಎಲ್ಲ ಅಮೃತತ್ವ ಇದೆ ಅಂತ ಅರ್ಥ ಅಲ್ಲ. 3 ವರ್ಷ ವಯಸ್ಸಾಗಿರ್ಬೇಕು, ಹೆಬ್ಬೆರಳು ಗಾತ್ರ ಇರಬೇಕು, ಅದರ ವರ್ಣನೆನ ಹೀಗೆ ಅದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ನಾವು ಅಲ್ಲಿ ತುಂಬ ಗಮನ ಕೊಡ್ತೀವಿ. ನಾವು ಪರ್ಸನಲಿ ಅದನ್ನು ಕೇರ್ ತಗೊಂಡು ಆ ಗಿಡಮೂಲಿಕೆ ತರುವಾಗಲೂ ಗಮನ ಕೊಡ್ತೀವಿ. ಬಹುಶಃ ನಮ್ಮೆಲ್ಲ ಪ್ರಾಡಕ್ಟು ಇಷ್ಟೊಂದು ಸಕ್ಸಸ್ ಆಗಿದೆ ಅಂದರೆ ಅದೆಲ್ಲ ಕಾರಣ ಆಗಿರುತ್ತೆ. ಗ್ರಂಥಗಳಲ್ಲಿ ಇರುವಂತ ಇಷ್ಟೇ ಇರಬೇಕು, ಹೀಗೆ ಇರಬೇಕು ಆ ಮೂಲಿಕೆ, ಇದನ್ನೆಲ್ಲ ಯಾರು ನೋಡ್ತಾರೆ? ನೀವೇ ನೋಡ್ತೀರಾ? ಇಲ್ಲ ನಮ್ಮ ಈಗ ಮೊದಲಿಗೆ ನಾವು ನನಗೆ ಅಂತ ಮಾಡ್ಕೊಂಡಿದ್ದು, ಆಮೇಲೆ ಜನಗಳಿಗೋಸ್ಕರ ಏನು ಕಂಪನಿ ಸ್ಟಾರ್ಟ್ ಆಯಿತು, ನನಗೊಂದು ಡಿವೈನ್ ಸಪೋರ್ಟ್. ಇವತ್ತು ಭಾಳ ಅದ್ಭುತವಾಗಿ ಭಾಳ ಸ್ಕಾಲರ್ ಅಂತ ಏನು ತಜ್ಞರಿದ್ದಾರೆ, R&D ಟೀಮಲ್ಲಿ ಒಳ್ಳೊಳ್ಳೆ ಸೈಂಟಿಸ್ಟು, ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಅದನ್ನೆಲ್ಲ ಅವರೊಟ್ಟಿಗೆ ಹೆಚ್ಚಿನ ಮೀಟಿಂಗು ಇವೆಲ್ಲ ನನ್ನ ಮಗಳು ಮಾಡ್ತಾಳೆ, ನಾನು ಇರ್ತೇನೆ. ಬಹುಶಃ ನಿಮ್ಮ ಫಸ್ಟ್ ಪ್ರಾಡಕ್ಟ್ ಅದೇ ಇರಬೇಕು. ಇಲ್ಲ, ಫಸ್ಟ್ ಪ್ರಾಡಕ್ಟ್ ಅಮೃತ್ ನೋನಿ ಪವರ್ ಪ್ಲಸ್ ಅಂತ ಜನರಲ್ ಆಗಿ ಮಾಡಿದ್ದೆ. ನಾನು ಮಾಡ್ಕೊಂಡಿದ್ದು ಇದೆ. ಹೌದು ಇವತ್ತು ಸಾವಿರಾರು ಜನರ ಅದು ನೀವು ನಿಮಗಾಗಿ ಮಾಡ್ಕೊಂಡಿದ್ದಾದ್ರಿಂದ ಬಹುಶಃ ಅದಕ್ಕೆ ಒಂದು ಸ್ವಲ್ಪ ಅದರ ಕ್ವಾಲಿಟಿ ಮತ್ತು ಅದರ ಗುಣ ಎಲ್ಲ ಇನ್ನೂ ಸ್ವಲ್ಪ ಜಾಸ್ತಿ, ಬೇರೆದಕ್ಕಿಂತ ಜಾಸ್ತಿ. ಈಗ ನಮ್ಮ ಅದೇ ರಿಸರ್ಚ್ ಟೀಮ್ ಅವರು ಏನ್ ಹೇಳ್ತಾರೆ ಆ ರೀತಿಯಲ್ಲಿ ನಾವು ಅದನ್ನೆಲ್ಲ ಡೆವಲಪ್ ಮಾಡಿ ಕೊಟ್ಟಿದ್ದೀವಿ. ಈಗ ನಮ್ಮ ಹೀಗೆ ಇರಬೇಕು, ಇಷ್ಟೇ ಪ್ರಮಾಣ ಇಲ್ಲ, ಅವರು ಅದನ್ನೇ ಅಧ್ಯಯನ ಮಾಡಿದವರಾಗಿರ್ತಾರಲ್ಲ, ಸೊ ಅವರ ಸಬ್ಜೆಕ್ಟ್ ಅದಾಗಿದ್ರಿಂದ ಈ ಕಾಂಪೋಸಿಷನ್ ಮಾಡಿದಾಗ ಇದು ಹೀಗೆ ರಿಸಲ್ಟ್ ಬರುತ್ತೆ ಅಂತ ಒಂದು ಯೋಚನೆ ಮಾಡ್ತಾರೆ. ಎಷ್ಟು ಜನ ಇದ್ದಾರೆ ಆ ಥರ ರಿಸರ್ಚ್ ಟೀಮ್? ನಮ್ಮ ಅಮೃತ್ ನೋನಿ ಹೆಲ್ತ್ ಕೇರ್ ಅಲ್ಲಿ ಸುಮಾರು 16 ಜನ ಡಾಕ್ಟರ್ಸ್ ಇದ್ದಾರೆ. ರಿಸರ್ಚ್ ಟೀಮಲ್ಲಿ 5 ಜನ ಸ್ಪೆಷಲೈಸ್ಡ್ ಇವರಿದ್ದಾರೆ. ಸೊ ಅವರ ಟೀಮು ತುಂಬ ಕೇರ್ ತಗೊಂಡು ಒಂದು ಫಾರ್ಮುಲೇಷನ್ ಮಾಡಬೇಕಾದ್ರೆ, ಈಗ ಇತ್ತೀಚೆಗೆ ನಾವು ಒಂದು ಹೇರ್ ಆಯಿಲನ್ನು ಲಾಂಚ್ ಮಾಡಿದ್ದೀವಿ, ನೀವು ಟಿ ವಿಗಳಲ್ಲಿ ನೋಡಿರ್ತೀರ. ಆ ಹೇರ್ ಆಯಿಲ್ ಕ್ಲಾಸಿಕಲ್ ಮೆಥಡಲ್ಲಿ ಅಂದರೆ ಆಯುರ್ವೇದ ಏನು ಹೇಳುತ್ತೆ ಹಾಗೆ ಸುಮಾರು ಅದು 2.5 ವರ್ಷ ತೊಗೊಳ್ತು ನಮ್ಗೆ ಆ ಪ್ರಾಡಕ್ಟ್ ಡೆವಲಪ್ಮೆಂಟಿಗೆ. ಅದು ವಿಶೇಷವಾದ ಆಯಿಲಲ್ಲಿ ಮತ್ತು ಈ ಹೇರ್ ಫಾಲು ಮತ್ತು ಡ್ಯಾಂಡ್ರಫು ಈ ಹೇರಿಗೆ ಬೇಕಾಗಿರುವಂಥ ಕೇರ್ ತೊಗೊಳ್ಳಿಕ್ಕೆ ಬೇಕಾಗಿರುವಂಥ ಗಿಡಮೂಲಿಕೆಗಳನ್ನು ನಾವು ಅದಕ್ಕೆ ಬಳಸಿದ್ದೀವಿ. ಮತ್ತು ಕ್ಲಾಸಿಕಲ್ ಮೆಥಡಲ್ಲಿ ಅಂದರೆ ಅದನ್ನೆಲ್ಲ ಗಂಟೆ ಕಟ್ಟಿಬಿಟ್ಟು ಆ ಆಯಿಲಲ್ಲಿ ಬಾಯ್ಲ್ ಮಾಡಿ ಅದರ ಎಕ್ಸ್ಟ್ರಾಕ್ಟ್ ತೆಗೆದು ಫಿಲ್ ಮಾಡಿ ಕೊಟ್ಟಿರೋವಂಥದ್ದು. ಅದರಲ್ಲಿ ನೀವು ಗಮನಿಸಿದ್ರೆ ಅದರ ಕಲರ್ ತುಂಬ ನೀಲಿಯಾಗಿದೆ. ನೀಲಿನಿ ಅಂತ ಒಂದು ವಿಶೇಷವಾದ ಗಿಡಮೂಲಿಕೆ ಇದೆ, ಅದು ನಮ್ಮ ಈ ಭಾಗದಲ್ಲಿ ನ್ಯಾಚುರಲ್ ಆಗಿ ಬೆಳೆಯುತ್ತೆ. ಅದು ಆಯುರ್ವೇದದಲ್ಲಿ ಏನು ಹೇಳಿದೆ ಅಂದರೆ ಹೇರ್ ಫಾಲ್ ಅವಾಯ್ಡ್ ಆಗುತ್ತೆ, ಗ್ರೇ ಹೇರ್ ಕೂಡ ಬ್ಲಾಕ್ ಆಗುತ್ತೆ ಅನ್ನೋ ಅಲ್ಲಿವರೆಗೆ ಹೇಳಿದ್ದಾರೆ. ಕಡೆಗೆ ಅಷ್ಟಲ್ಲದೆ ಹೋದ್ರು ಕೂಡ 1 ವಾರದಲ್ಲಿ ಹೇರ್ ಫಾಲ್ ಅವಾಯ್ಡ್ ಆಗೋದನ್ನು ನಾವು ಕಸ್ಟಮರ್ಸ್ ಫೀಡ್ಬ್ಯಾಕ್ ನಮ್ಗೆ ಸಿಗ್ತಾ ಇದೆ. ಇಂಥದ್ದನ್ನು ವಿಶೇಷವಾದನ್ನು ಗುರುತಿಸಿ ಡೆವಲಪ್ ಮಾಡುವಂಥದ್ದು ನಮ್ಮ R&D ಟೀಮ್ ಅವರ ಕರೆದ. ಈ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಹೇರ್ ಆಯಿಲ್ ಇದಕ್ಕೆಲ್ಲ ಹೆಚ್ಚು ಲ್ಯಾಬ್ ಟೆಸ್ಟ್ಗಳು ಆ ಥರದ ಅಗತ್ಯ ಬಹುಶಃ ಇರಲಿಕ್ಕಿಲ್ಲ. ಆದರೆ
ನೀವು ಆರ್ಥೋಗೆ ಮಾಡಿದಾಗ, ಡಯಾಬಿಟಿಸ್ಗೆ ಮಾಡಿದಾಗ, ಅದು ಯಾವ್ದನ್ನ ಅಂದ್ರೆ- ನೀವು ಮೆಡಿಸನ್ ಅಂತ ಕ್ಲೈಮ್ ಮಾಡ್ತೀರಿ, ಹೌದು. ಅದಕ್ಕೆ ವಿಪರೀತವಾದಂಥ ಒಂದು ಲ್ಯಾಬ್ ಟೆಸ್ಟ್ ಇರ್ಬೋದು, ಮನುಷ್ಯರ ಮೇಲೆ ನೀವು ಟೆಸ್ಟ್ ಮಾಡಬೇಕಾಗ್ಬೋದು. ಅಲೋಪತಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಇಟ್ಕೊಳ್ತಾರೆ, ಹೌದು. ಇಲಿಗಳ ಮೇಲೆ ಟೆಸ್ಟ್ ಮಾಡ್ತಾರೆ, ಆಮೇಲೆ ಅದು ಕ್ಲಿನಿಕಲ್ ಟೆಸ್ಟ್ಗಳಾಗುತ್ತೆ. ನಿಮ್ಮದು ಹೇಗಾಗುತ್ತೆ? ನಮ್ಮದು ಕೂಡ ಈಗ ಆಯುರ್ವೇದ ಲೈಸೆನ್ಸ್ ಕೊಡಬೇಕಾದ್ರೆ ಪ್ರೀ ಕ್ಲಿನಿಕಲ್ ಟ್ರಯಲ್ ಆಗಲೇಬೇಕು. ಅದಾದ ಮೇಲೆ ಒಂದು ಲಿಮಿಟೆಡ್ ಇವ್ರ ಮೇಲೆ ಕ್ಲಿನಿಕಲ್ ಟ್ರಯಲ್ ಕೂಡ ಮಾಡ್ತಾರೆ. ಅದಾದಮೇಲೆ ಲೈಸೆನ್ಸ್ ಸಿಗುವಂಥದ್ದು. ಆದರೆ ನಮ್ಮ ಕ್ಯೂರಿಯಾಸಿಟಿಗೆ ಏನು ಮಾಡಿದ್ದೀವಿ ಅಂದರೆ, ಈಗ ಅಲೋಪತಿಯವರು ಏನು ಮಾಡ್ತಾ ಇದ್ದಾರೆ ಹಾಗೆ ಆಯುರ್ವೇದದಲ್ಲೂ ಏನೆಲ್ಲ ಸ್ಟೆಪ್ಸ್ ಇದೆ ಅದನ್ನು ಮಾಡಿದ್ದೀವಿ. ಈಗ ಉದಾಹರಣೆ ಡಯಾಬಿಟಿಕ್ದು ಇತ್ತೀಚೆಗೆ ನೀವು ನೋಡಿರಬೇಕು, 100% ರಿಸಲ್ಟ್ ಬಂದಿರೋ ಪ್ರಾಡಕ್ಟನ್ನು ಹಾಗೆ ಆ ಲ್ಯಾಬ್ ರಿಪೋರ್ಟ್ ಬಂತು. ಇಲ್ಲಿ ಒಂದು ಅದಕ್ಕೆ ಟೆಸ್ಟಿಂಗ್ ಬಾಡಿ ಇದೆ ಇಂಡಿಯಾದಲ್ಲಿ. ಸೊ ಆ ಅಕ್ರಿಡೇಷನ್ ಇರುವಂಥ ಲ್ಯಾಬಲ್ಲಿ, ಆ ಅಕ್ರಿಡೇಷನ್ ಇರುವಂಥ ಹಾಸ್ಪಿಟ್ಲಲ್ಲಿ ನಾವು ಕ್ಲಿನಿಕಲ್ ಟ್ರಯಲ್ನ ಮಾಡಬೇಕಾಗುತ್ತೆ. ಅಂದರೆ ಪೇಷಂಟಿಗೆ ಕೂಡ ಯಾವ ಪ್ರಾಡಕ್ಟು ಏನಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿರೋದಿಲ್ಲ, ಡಾಕ್ಟ್ರಿಗೂ ಗೊತ್ತಿರೋಲ್ಲ. ಆದರೆ ಎಥಿಕಲ್ ಬಾಡಿ ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರುತ್ತೆ. ಅಲ್ಲಿ ನೆಗೆಟಿವ್ ಬಂದರೆ ನೆಗೆಟಿವ್ ಬರುತ್ತೆ ರಿಪೋರ್ಟು, ಪಾಸಿಟಿವ್ ಬಂದರೆ ಪಾಸಿಟಿವ್ ಬರುತ್ತೆ. ಅಲ್ಲಿ ಈ ಸರಿ ನಮ್ಮ ಅಮೃತನೋನಿ D+ ಬಗ್ಗೆ ಮಾಡಿದಾಗ ಬರೀ ಪಾಸಿಟಿವ್ ಎಫೆಕ್ಟ್ ಅಷ್ಟೇ ಅಲ್ಲ, ಡಯಾಬಿಟಿಕ್ ಕಂಟ್ರೋಲ್ ಆಗಿರೋದ್ರ ಜೊತೆಗೆ ಅವರ ಸೈಡ್ ಎಫೆಕ್ಟ್ಸ್ ಇತ್ತಲ್ಲ, ಈಗ ಕೆಲವರಿಗೆ ಅಂಗಾಲು ಉರಿ ಬರುತ್ತೆ, ನಿದ್ದೆ ಬರೋದಿಲ್ಲ, ಅಥವಾ ಕಾನ್ಸ್ಟಿಪೇಷನ್ ಇರುತ್ತೆ, ಈ ರೀತಿಯ ಡಿಸ್ಟರ್ಬೆನ್ಸ್ ಎಲ್ಲ ಕಡಿಮೆ ಆಗಿದೆ ಅನ್ನೋ ರಿಪೋರ್ಟ್ ಬಂತು. ತುಂಬ ಚೆನ್ನಾಗಿ ಬಂದಿದೆ. ಅದನ್ನೊಂದು ನಮಗೊಂದು ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ಕೊಳ್ಳಿಕ್ಕೆ ಸೈಂಟಿಫಿಕ್ ಸ್ಟಡಿ ಆಗಿದೆ ಅಂತೇಳಿ. ಈಗ ಆರ್ಥೋ+ ಮೇಲೂ ಆಗ್ತಾ ಇದೆ, ಅಮೃತನೋನಿ ಕ್ಯಾನ್ಸರ್ ಕೇರ್ ಬಗ್ಗೆ ಆಗ್ತಾ ಇದೆ. ಇದೆಲ್ಲ ನಮ್ಮ ಕ್ಯೂರಿಯಾಸಿಟಿಗೆ. ಈಗ ನಮ್ಗೆ ಯಾವುದೂ ಕೂಡ ಅದು ಆಗಲೇಬೇಕನ್ನೋ ನಿಯಮ ಏನೂ ಇಲ್ಲ, ಬಟ್ ನಮ್ಮ ಕ್ಯೂರಿಯಾಸಿಟಿಗೆ ಅದು ಮಾಡ್ಕೊಳ್ತಾ ಇದೆ. ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ನೋನಿ ಸಿಗ್ತಾ ಇದೆ. ನನ್ನ ಫ್ಯಾಮಿಲಿ ಸರ್ಕಲಲ್ಲಿ ಬೆಳೆಯೋದಲ್ಲದೆ ನೋನಿ ಗ್ರೋವರ್ಸ್ ಅಸೋಸಿಯೇಷನ್ ಶಿವಮೊಗ್ಗ ಅಂತಲೇ ಒಂದು ಆರ್ಗನೈಸೇಷನ್ ಮಾಡಿಬಿಟ್ಟು ಅದರಲ್ಲಿ ನಾವು ನೋನಿ ಹಣ್ಣು ಮತ್ತು ನಮಗೆ ಬೇಕಾಗಿರೋ ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಸಾವಯವ ಕ್ರಮದಲ್ಲಿ ಬೆಳೀತಾ ಇದ್ದೀವಿ. ಸುಮಾರು 250 ಎಕರೆಗೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಇವತ್ತು ನೋನಿ ಬೆಳೀತಾ ಇದ್ದಾರೆ. 100ಕ್ಕೂ ಹೆಚ್ಚು ಜನ ರೈತರು ಇವತ್ತು ನಮಗೆ ಬೆಳೆ ಬೆಳೆದು ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿಯ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಜೊತೆಗೆ ನಮ್ಮ ಕಂಪನಿಯಿಂದ ಒಂದು MOU ಮಾಡಿಕೊಂಡು ಅವರ ಮಾರ್ಗದರ್ಶನ ಕೂಡ ಸಾವಯವದಲ್ಲಿ ಹೇಗೆ ಬೆಳಿಬೇಕು ಏನು ಅಂತೇಳಿ ರಿಸರ್ಚು ಆಗ್ತಿದೆ. ಅಲ್ಲ, ಇಲ್ಲಿ ತಯಾರಾಗ್ತಾ ಇರೋ ಅಮೃತ ನೋನಿ ಸಿದ್ಧವಾಗಿ ಮಾರುಕಟ್ಟೆಗೆ ತಲುಪೋ ಹಂತದಲ್ಲಿ ಪ್ಯಾಕ್ ಮಾಡಲ್ಪಟ್ಟ 106 ಬಾಕ್ಸುಗಳನ್ನು ನೋಡಿದ ನಂತರ ಅವರು ಇದಕ್ಕೆ ಬೇಕಾದ ನೋನಿ ಹಣ್ಣನ್ನು ಎಲ್ಲಿಂದ ತರ್ತಿದ್ದಾರೆ ಅನ್ನೋ ಅನುಮಾನ ಸಹಜವಾಗಿ ಕಾಡೋದಕ್ಕೆ ಶುರುವಾಯಿತು. ಅದನ್ನು ಕೇಳಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಅವರೇ ನೋನಿ ತೋಟದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋದರು. ಇಲ್ಲಿ ನೋನಿ ಗಿಡಗಳನ್ನು ಇವರು ಮಾತ್ರ ಬೆಳೀತಿಲ್ಲ, ಅಕ್ಕಪಕ್ಕದ ರೈತರಿಂದ ಕೂಡ ಬೆಳೆಸ್ತಾರೆ, ಅವರಿಗೆ ಸಸಿಗಳನ್ನು ಕೊಡ್ತಾರೆ. ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಹಕಾರದಿಂದ ರೈತರಿಗೆ ತರಬೇತಿಯನ್ನು ಕೂಡ ಕೊಡಿಸ್ತಾರೆ. ರೈತರಿಂದ ನೋನಿ ಹಣ್ಣನ್ನು ಅಮೃತ್ ನೋನಿ ಫ್ಯಾಕ್ಟ್ರಿ ಖರೀದಿ ಮಾಡುತ್ತೆ. ಶ್ರೀನಿವಾಸ ಮೂರ್ತಿ ಅವರು ಹೇಳೋ ಪ್ರಕಾರ 1 ಎಕರೆ ಅಡಿಕೆ ತೋಟದಿಂದ ಎಷ್ಟು ಆದಾಯ ಬರುತ್ತೋ ಅದಕ್ಕಿಂತ ಹೆಚ್ಚಿನ ಆದಾಯ ನೋನಿ ತೋಟದಿಂದ ಬರುತ್ತೆ. ಆದರೆ ಅದನ್ನು ಸಾವಯವ ಪದ್ಧತಿಯಲ್ಲಿ ಬೆಳಿಬೇಕು, ರಾಸಾಯನಿಕಗಳ ಬಳಕೆಯನ್ನು ಮಾಡಬಾರದು. ಅದೆಲ್ಲವನ್ನು ಅವರ ಫ್ಯಾಕ್ಟರಿಯ ಸಿಬ್ಬಂದಿ ನೋಡ್ಕೋತಾರೆ. ಇಲ್ಲಿಗೆ ಬರುವ ನೋನಿ ಹಣ್ಣು ಹಾಗೂ ಇನ್ನಿತರ ಗಿಡಮೂಲಿಕೆಗಳನ್ನು ಆಮೂಲಾಗ್ರವಾಗಿ ಪರಿಶೀಲಿಸೋದಕ್ಕೆ ಇಲ್ಲಿ ಅವರದ್ದೇ ಆದ ಒಂದು ಲ್ಯಾಬ್ ಸೆಟಪ್ ಕೂಡ ಇದೆ. ಹಾಗೆ ಶಿವಮೊಗ್ಗದಲ್ಲಿ ನೋನಿ ಬೆಳೆಗಾರರ ಸಂಘವನ್ನು ಕೂಡ ಮಾಡಿದ್ದಾರೆ. ಅದರ ಮೂಲಕ ನೋನಿ ಬೆಳೆಸುವ ಕೆಲಸ ನಡೀತಾ ಇದೆ. ಇದು ರೈತರ ಬದುಕುಗಳಿಗೂ ಬೆಳಕಾಗ್ತಾ ಇದೆ. ಸರ್, ಇದು ನಮ್ಮ ನೋನಿ ತೋಟ. ನೋನಿ ಅನ್ನೋದು ಸಮುದ್ರ ತೀರದಲ್ಲಿರುವ ಕಾಡು ಸಸ್ಯ. ಇದಕ್ಕೆ ಮೊದಲನೇ ದಾಖಲೆ ಇರುವಂಥದ್ದು ಇಂಡಿಯಾದಲ್ಲೇ. ಸುಶ್ರುತ ಸಂಹಿತೆಯಲ್ಲಿ ಇದಕ್ಕೆ ಆಯುಷ್ ಫಲ, ಆಯಸ್ಸೆ ವೃದ್ಧಿ ಆಗುತ್ತೆ, ಹಾಗೆ ಅಕ್ಷಿಕ ಫಲ, ಈ ಥರ ಬೇರೆ ಬೇರೆ ಇದನ್ನು ಕರೆದಿದ್ದಾರೆ. ಇಂಡಿಯನ್ ಮಲಬರಿ ಅಂತಲೇ ಇವತ್ತು ಪ್ರಪಂಚದಾದ್ಯಂತ ಗುರುಸ್ಕೊಂಡಿದೆ. ಮೊರಿಂಡಾ ಸಿಟ್ರಿಫೋಲಿಯಾ ಅಂತ ಹೇಳಿ. ಇನ್ನೊಂದು ಯಾವ್ದು ಬರುತ್ತೆ? ಮೊರಿಂಡಾ ಟಿಂಟೋರಿಯಾ ಅಂತ ಒಂದು ವೆರೈಟಿ ಇದೆ. ಅದು 2 ವೆರೈಟಿ ನಾವು ಇಂಡಿಯಾದಲ್ಲಿ ನೋಡ್ಬೋದು. ಕಾಡು ಸಸ್ಯ ಆದರೂ ಕೂಡ ವರ್ಷ ಇಡೀ ಹಸಿರಿರುವಂಥ ಗಿಡ, ವರ್ಷ ಇಡೀ ಫಲ ಕೊಡುವಂಥ ಗಿಡ, ವರ್ಷ ಇಡೀ ಈ ಹೂವು ಬರೋವಂಥ ಗಿಡ. ನೀವು ಪ್ರಕೃತಿಯಲ್ಲಿ ಪ್ರತಿಯೊಂದನ್ನು ಹೂವಾದ ಮೇಲೆ ಕಾಯಿ ನೋಡಿದ್ರೆ ಇದು ಕಾಯಿ ದೊಡ್ಡ ಆಗೋವರೆಗೂ ಹೂಗಳು ಅರಳ್ತಾ ಇರುತ್ತೆ. ಇದರಲ್ಲಿ ಇನ್ನೊಂದು ಏನು ವಿಶೇಷ ಅಂದರೆ, ನಿಮಗೆ ಒಂದು ನೋಡಲ್ಲಿ ಲೀಫ್ ಬಂದರೆ ಒಂದರಲ್ಲಿ ಕಾಯಿ ಬರಬೇಕು, ಮತ್ತು ಲೀಫು ಮತ್ತು ಕಾಯಿ, ವರ್ಷ ಇಡೀ ಫಸಲು ಕೊಡುವಂಥ ಗಿಡ. ಪ್ರತಿ 45 ದಿವಸಕ್ಕೆ ಒಮ್ಮೆ ಹಾರ್ವೆಸ್ಟ್ ಆಗುತ್ತೆ. ಈಗ ನನ್ನ ಈ 4 ಎಕರೆ ಕೃಷಿ ಪ್ರದೇಶನ ಯೂನಿವರ್ಸಿಟಿಯವರು ರಿಸರ್ಚಿಗೆ ಅಂತಲೇ ತೊಗೊಂಡಿದ್ದಾರೆ. ಈಗ ಪ್ರತಿ ಪ್ಲ್ಯಾಂಟಿಗೆ ಕೂಡ ಈ ಥರ ಲೇಬ್ಲಿಂಗ್ ಎಲ್ಲ ಮಾಡಿದ್ದಾರೆ. ಇದರಲ್ಲಿ ಏನಂತ ಹೇಳಿದ್ರೆ, ಈಗ 2.5 ವರ್ಷ ಆಯಿತು, ನೀವು ಸಾವಿರಾರು ಸಂಶೋಧನೆಗಳನ್ನು ಪ್ರಪಂಚದಲ್ಲಿ ನೋನಿ ಬಗ್ಗೆ ನೋಡಿದರೂ ಕೂಡ
ಒಬ್ಬ ರೈತ ಹೇಗೆ ಬೆಳೆದರೆ ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶ ಇರುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ಸಾವಯವದ ಗೊಬ್ಬರ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ನನ್ನ ಕೃಷಿ ಕ್ಷೇತ್ರದಲ್ಲಿ ರಿಸರ್ಚ್ ಆಗ್ತಾ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಈ ಕರ್ನಾಟಕದಲ್ಲಿ ನಿಮಗಿಂತ ಮೊದಲು ಯಾರಾದರೂ ನೋನಿ ಬೆಳೀತಾ ಇದ್ರಾ ಅಥವಾ ನೀವೇ ನೋನಿ ಕೃಷಿಯನ್ನು? ನೋನಿ ಅಲ್ಲಲ್ಲಿ ಇತ್ತು, ಇಲ್ಲ ಅಂತ ಏನಿಲ್ಲ. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಮರ್ಷಿಯಲ್ ಕ್ರಾಪ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಕಂಪನಿನೇ. ಇವತ್ತು ಸುಮಾರು 100 ಜನ ರೈತರು ಬೆಳೀತಾ ಇದ್ದಾರೆ, 250ಕ್ಕೂ ಹೆಚ್ಚು ನೋನಿ ಕೃಷಿನ ಮಾಡ್ತಾ ಇದ್ದಾರೆ. ನೀವು ಶುರು ಮಾಡಿದಾಗ ಅಂದರೆ ನೀವು ಯಾವಾಗ ನೋನಿ ಮೆಡಿಸಿನ್ ಮಾಡಲಿಕ್ಕೆ ಶುರು ಮಾಡಿದ್ರಿ, ಸೊ ಅವಾಗ ಎಲ್ಲಿಂದ ತರ್ತಾ ಇದ್ರಿ? ಇವಾಗ ನಾವು ಗೋಕರ್ಣ ಕಾಡಲ್ಲಿ ಇದು ನ್ಯಾಚುರಲ್ ಆಗಿದೆ. ಆ್ಯಕ್ಚುಲಿ ಉಡುಪಿ ಮಂಗಳೂರು ಕಾಡಲ್ಲೂ ಇದೆ, ಗೊತ್ತಿಲ್ಲದೆ ಇರೋದ್ರಿಂದ ಅಲ್ಲಿ ಗೋಕರ್ಣ ಕಾಡಲ್ಲಿದೆ ಅಂತ ಅಲ್ಲಿಂದ ತರ್ತಾ ಇದ್ದೆ. ನಂತರ ಇಲ್ಲಿ ಉಡುಪಿ ಈ ಕಡೆ ಕಾಡಲ್ಲಿ ಏನು ಹುಡುಕಿ ಎಲ್ಲ ತಂದು ನೋನಿ ಶುರು ಮಾಡಿರೋದು. ಈಗ ನನ್ನ ಆರೋಗ್ಯ ಸುಧಾರಣೆಗೆ ಅಂತ ಅಥವಾ ಚಿಕ್ಕ ಪ್ರಮಾಣದಲ್ಲಿ ಬೇರೆಯವ್ರಿಗೆ ಕೊಡಲಿಕ್ಕೆ ಅಂತ ಪ್ರಾರಂಭ ಮಾಡಿದಾಗ ನಂತರ ಇದನ್ನು ಕೃಷಿಗೆ ಹೊರಟಿರೋದು. ಇವತ್ತು ಸಾಕಷ್ಟು ಜನ ರೈತರಿಗೂ ಕೂಡ ಇದರಿಂದ ಲಾಭದಾಯಕ ಬೆಳೆಯಾಗಿದೆ, ಭಾಳ ಸಂತೃಪ್ತಿಯಿಂದ ಇದ್ದಾರೆ. ಮತ್ತು ನೀವು ಹೇಗೆ ರೈತರ ಹತ್ರ ಬೆಳೆಸಿ ತಗೋತೀರಾ? ಹೌದು, ನಾನೇ ಸಸಿ ಕೊಟ್ಬಿಟ್ಟು ನಮಗೆ ಬೇಕಾದ ರೀತಿಯಲ್ಲಿ ಅವ್ರು ಬೆಳ್ಕೊಡ್ಲಿಕ್ಕೆ ಮಾರ್ಗದರ್ಶನ ಯೂನಿವರ್ಸಿಟಿ ಮೂಲಕ ಕೊಡಿಸ್ತಾ ಇದ್ದೇನೆ. ನಂತರ ಈ ಹಣ್ಣು ಕೂಡ ನಾವು ತಗೊಳ್ತೀವಿ. ಹೇಗಿದು ಬೆಳೆ ಟರ್ಮು? ಮತ್ತು ಇದು ನಾವು ನಾಟಿ ಮಾಡಿ ಒಂದು 3 ತಿಂಗಳಿಗೆ ಹಣ್ಣು ಪ್ರಾರಂಭ ಆಗುತ್ತೆ, 3 ತಿಂಗಳಿಗೆ ಆಗುತ್ತೆ. ಆದರೆ ಸುಮಾರು 1 ವರ್ಷದವರೆಗೆ ಸಸಿ ಎಷ್ಟು ವರ್ಷದ ಸಸಿ ಕೊಟ್ಟರು? ಸಸಿ ಸುಮಾರು 1 ವರ್ಷ ಸಸಿ ಕೊಟ್ಟಿರ್ತೀವಿ. 1.5 ಅಡಿ ಎತ್ತರ ಇರುತ್ತೆ. ಇದು 12 ಅಡಿ ಸ್ಪೇಸಿಂಗಲ್ಲಿದೆ. ಸುಮಾರು 1.5 ಗುಂಡಿ ತೋಡಿಬಿಟ್ಟು ಅದಕ್ಕೂ ಕೂಡ ಸಾವಯವ ಗೊಬ್ಬರ ಹಾಕಿ ಈ ಸಸಿ ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡಿದ ಒಂದು 3 ತಿಂಗಳಲ್ಲೇ ಹಣ್ಣು ಪ್ರಾರಂಭ ಆಗುತ್ತೆ, 3 ತಿಂಗಳಲ್ಲಿ. ಆದರೆ ಅದರಲ್ಲಿ ಔಷಧಿ ಅಂಶ ಕಡಿಮೆ ಇರುತ್ತೆ ಅನ್ನೋ ದೃಷ್ಟಿಯಿಂದ ಮತ್ತು ಸಸ್ಯದ ವೆಜಿಟೇಟಿವ್ ಗ್ರೋತಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ 1 ವರ್ಷದವರೆಗೆ ನಾವು ಅದನ್ನು ಕಿತ್ತು ಹಾಕಬೇಕು. ನಂತರ 1 ವರ್ಷದ ಮೇಲೆ ಕೊಡ್ಬೋದು. 3 ವರ್ಷದ ಮೇಲೆ ತುಂಬ ಲಾಭದಾಯಕವಾಗಿ ರೈತರಿಗೆ ಸಿಗುತ್ತೆ. ಇದು ರೈತರಿಂದ ನೀವು ಬೈಬ್ಯಾಕ್ ಮಾಡ್ತಾ ಬೈಬ್ಯಾಕ್ ಮಾಡ್ತಾರೆ. ಎಷ್ಟು ಸಿಗುತ್ತೆ ಅವರಿಗೆ ಒಂದು ಕೆಜಿಗೆ? 1 ಕೆಜಿಗೆ ಸುಮಾರು 140 ರೂಪಾಯಿವರೆಗೂ ಧಾರಣೆ ಇದೆ. ಕ್ವಾಲಿಟಿ ಮೇಲೆ ಧಾರಣೆ ಡಿಪೆಂಡ್ ಆಗುತ್ತೆ. ಅಂದರೆ ಕೆಲವು ತೋಟದಲ್ಲಿ ಸ್ವಲ್ಪ ಪ್ರೀಮೆಚೂರ್ ಅವು ಇವೆಲ್ಲ ಸೇರಿಸಿ ಕೊಡ್ತಾರೆ, ಕೆಲವು ತುಂಬ ಕ್ವಾಲಿಟಿ ಕೊಡ್ತಾರೆ, ಅದ್ರ ಮೇಲೆ ಧಾರಣೆ ಫಿಕ್ಸ್ ಆಗುತ್ತೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಕೃಷಿ ಇವತ್ತು ಇಂಡಿಯಾದಲ್ಲಿ ನಮ್ಮ ಕಂಪನಿ ಮಾತ್ರ ಮಾಡಿದೆ ಅಂತ. ಹೌದು, ನಂತರ ಹೌದು ಈ ಕಾಡುಗಿಡನ್ನು ನಾಡಿಗೆ ತಂದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿದ್ದನ್ನು ಗುರುಸಿ ಕಳೆದ ವರ್ಷ ಕೇಂದ್ರ ಸರ್ಕಾರ ರೈತರಿಗೆ ಸಿಕ್ಕಂಥ ಗರಿಷ್ಠ ಪ್ರಶಸ್ತಿ ಪ್ಲಾಂಟ್ ಜೀನೋಮ್ ಸೇವಿಯರ್ ಅವಾರ್ಡ್ ಅಂತ ಅದು ನನಗೆ ಸಿಕ್ಕಿದೆ. ಈಗ ಅದೊಂದು ಸಂತೋಷದ ಸುದ್ದಿ. 4 ವರ್ಷದ ಮೇಲೆ 1 ಎಕರೆಯಲ್ಲಿ ಸುಮಾರು 4 ರಿಂದ 6 ಲಕ್ಷದವರೆಗೆ ಆದಾಯ ಸಿಗುತ್ತೆ. ಪ್ರಾರಂಭದಲ್ಲಿ ಸ್ವಲ್ಪ ಗಿಡದ ಬೆಳವಣಿಗೆಗೆ 1 ಎಕರೆಗೆ 4 ಲಕ್ಷ ಅಂದರೆ ನಿಮಗೆ ಅಡಿಕೆ ಬೆಳೆಗಿಂತಲೂ ಅಡಿಕೆ ಬೆಳೆ ಖಂಡಿತ ಶಿವಮೊಗ್ಗದವ್ರಿಗೆ ಅಡಿಕೆ ಬೆಳೆಗಿಂತಲೂ ಹೌದು ನೋನಿ ಒಳ್ಳೇದು. ಆದರೆ ತಗೊಳ್ಳೋರು ಯಾರು ಅಂತ. ಈಗ ಕೃಷಿ ಅನ್ನೋದು ಇವತ್ತು ತುಂಬ ದೊಡ್ಡ ಕಷ್ಟ. ಕೃಷಿ ಇವತ್ತಿನ ಪ್ರಕೃತಿಯಲ್ಲಿ ಅಥವಾ ಏನು ಲೇಬರ್ ಎಲ್ಲ ಉಪಯೋಗಿಸ್ಕೊಂಡು ಬೆಳೆಯೋದು ತುಂಬ ಕಷ್ಟ. ಇದು ಬೆಳೆ ಬೆಳೆದವರಿಗೆ ಎಲ್ಲರಿಗೂ ಮಾರ್ಕೆಟು ಇಂಡಿಯಾದಲ್ಲಿ ಈ ಥರ ಹಣ್ಣು ತಗೊಳ್ಳುವ ದೊಡ್ಡ ಕಂಪನಿ ನಮ್ಮದು ಒಂದೇ. ಹಾಗಾಗಿ ತುಂಬ ಬೆಳೆ ಪ್ರದೇಶ ಜಾಸ್ತಿ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ನಮ್ಮ ಕಂಪ್ನಿ ಬೆಳೆದ ಹಾಗೆ ರೈತರಿಗೆ ಎಂಕರೇಜ್ ಮಾಡಿಬಿಟ್ಟು ಜಾಸ್ತಿ ಕೃಷಿನ ಮಾಡ್ಕೊಳ್ತೀವಿ. ಈ ಹಣ್ಣನ್ನು ಗಮನಿಸಿ, ತುಂಬ ಕೆಟ್ಟ ವಾಸನೆ ಇದೆ, ಯಾಕೆಂದರೆ ರೈಪ್ ಆಗಿರೋದ್ರಿಂದ. ಇದು ಹಾಗೆ ತಿನ್ಲಿಕ್ಕೆ ಬರಲ್ಲ. ಇದರ ಗುಣ ಏನಂದರೆ ಕೆಟ್ಟ ವಾಸನೆಯೂ ಇದೆ, ಕೆಟ್ಟ ರುಚಿನೂ ಇದೆ. ಆದರೆ ನಮ್ಮಲ್ಲಿ ಒಂದು ಹೇಳ್ತಾರೆ, ಅದರಕ್ಕೆ ಕಹಿಯಾಗಿದ್ದು ಉದರಕ್ಕೆ ಸಿಹಿ ಅಂತ. ಹಾಗಾಗಿ ಇಷ್ಟು ಕಹಿ ಮತ್ತು ವಾಸನೆ ಇದ್ದರೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯ. ಈಗ ನಮ್ಮೆಲ್ಲ ಪ್ರಾಡಕ್ಟು ಇಷ್ಟೊಂದು ಯಶಸ್ಸು ಸಿಕ್ಕಿದೆ ಅಂತ ಹೇಳಿದ್ರೆ ಈ ಬೆಳೆಯಿಂದ ಕಾರಣ ಆಗುತ್ತೆ. ನಾವು ಬೆಳೆಯುವ ಗಿಡಮೂಲಿಕೆ ಇರ್ಬೋದು, ನೋನಿ ಹಣ್ಣು ಇರ್ಬೋದು, ಸಾವಯವ ಪದ್ಧತಿಯಲ್ಲೇ ಬೆಳೆದು ಗುಣಮಟ್ಟಕ್ಕೆ ಆದ್ಯತೆ ಕೊಡೋದ್ರಿಂದ ಪ್ರತಿ ಪ್ರಾಡಕ್ಟ್ ಕೂಡ ಇವತ್ತು ಇಷ್ಟೊಂದು ಪಾಪ್ಯುಲರ್ ಆಗಿದೆ. ನಾನು ಬೆಡ್ ರಿಡನ್ ಆಗಿದ್ದು, ಎದ್ದೇಳಲಿಕ್ಕೆ ಆಗದೆ 2 ವರ್ಷ ನರಕ ಸದೃಶವಾದ ಜೀವನನ ಅನುಭವಿಸಿದ್ದು. ಆಗ ನಮ್ಮ ಕೈಗೆ ಇದು ಅಮೃತ ಸದೃಶವಾಗಿ ಸಿಕ್ಕಿದ್ರಿಂದ ಅಮೃತ ನೋನಿ ಅಂತ ಹೆಸರಿಟ್ಟು ನಾವು ಈ ಕಂಪನಿನ ಪ್ರಾರಂಭ ಮಾಡಿದ್ದು. ಆವತ್ತು ಒಂದು ಬಾಟ್ಲಿಯಲ್ಲಿ ನನಗೇನು ಮಾಡ್ಕೊಳ್ಳೋಕೆ ಏನು ನಾವು ಗಮನ ಕೊಡ್ತಾ ಇದ್ದೀವಿ, ಇವತ್ತು ಲಕ್ಷಗಟ್ಟಲೆ ಬಾಟ್ಲು ಪ್ರೊಡಕ್ಷನ್ ಆಗ್ತಾ ಇದ್ರು ಕೂಡ ಅದೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಹೀಗೆ ನೋನಿ ಬಗ್ಗೆ ಮಾತಾಡ್ತಾ ಇರುವಾಗಲೇ ನನಗಲ್ಲಿ ಲಕ್ಷ್ಮಣ ಫಲದ ಮರಗಳು ಕೂಡ ಕಣ್ಣಿಗೆ ಬಿದ್ದವು. ಈ ಲಕ್ಷ್ಮಣ ಫಲದ ಹಣ್ಣು ಮತ್ತು ಎಲೆಗಳನ್ನು ಕ್ಯಾನ್ಸರ್ಗೆ ಔಷಧವಾಗಿ ಬಳಕೆ ಮಾಡ್ತಾರೆ. ದೇಹದಲ್ಲಿನ ಕ್ಯಾನ್ಸರ್ ಸೆಲ್ಗಳನ್ನು ನಾಶ ಮಾಡೋದರ ಜೊತೆಗೆ ಇದು ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕೊಡುತ್ತೆ, ಹೊಸ ಚೈತನ್ಯವನ್ನು ತುಂಬುತ್ತೆ. ಲಕ್ಷ್ಮಣ ಫಲದ ಬಗೆಗೆ ನನ್ನ ಆಸಕ್ತಿ ಅವರಿಗೆ ಗೊತ್ತಾಯ್ತೇನೋ ಅದರ ಬಗ್ಗೆ ಕೂಡ ಹೇಳೋದಕ್ಕೆ ಶುರು ಮಾಡಿದರು. ಮುಳ್ಳು ಸೀತಾಫಲ, ಲಕ್ಷ್ಮಣ ಫಲ ಅಂತ ಕರೀತಾರೆ. ನಮ್ಮ ಪಶ್ಚಿಮ ಘಟ್ಟದಲ್ಲಿ ರಾಮಫಲ, ಸೀತಾಫಲ, ಹನುಮಾನ್ ಫಲ, ಲಕ್ಷ್ಮಣ ಫಲ 4 ಕೂಡ ಕಾಡು ಸಸ್ಯ. ಇದರಲ್ಲಿ ಈಗ ಸೀತಾಫಲನ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಹೈಬ್ರಿಡೈಸ್ ಮಾಡಿ ತಿನ್ನಲಿಕ್ಕೆ ರುಚಿಯಾಗುವಾಗೆಲ್ಲ ಮಾಡಿದ್ದಾರೆ, ಮಾರ್ಕೆಟಲ್ಲಿದೆ. ಈ ಲಕ್ಷ್ಮಣ ಫಲನ ಕ್ಯಾನ್ಸರ್ ಹಣ್ಣು ಅಂತಲೇ ಕರೀತಾರೆ. ಇದ್ರ ಬಗ್ಗೆ ಕೂಡ ತುಂಬ ಬೇರೆ ಬೇರೆ ದೇಶದಲ್ಲೂ ಸಂಶೋಧನೆ ಆಗ್ತಾಯಿದೆ. ನಾವು ಇದರಲ್ಲಿ ಅಮೃತ್ ನೋನಿ ಕ್ಯಾನ್ಸಿ ಕೇರ್ ಅಂತ ಮಾಡಿದ್ದೀವಿ. ಅಡ್ಜುವೆಂಟ್ ಥೆರಪಿಯಲ್ಲಿ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದರೆ ಇದು
ಕೀಮೋ ತೊಗೊಳ್ತಾ ಇರ್ತಾರೆ ಅಥವಾ ಬೇರೆ ಬೇರೆ ಕ್ಯಾನ್ಸರಿಂದ ತುಂಬ ನರಳ್ತಾ ಇರ್ತಾರಲ್ಲ, ಅಂಥವರಿಗೆ ಅವರ ನೋವನ್ನು ಅಥವಾ ಅವ್ರದ್ದೇನು ಪ್ರಾಬ್ಲಮ್ ಇತ್ತು ಅದನ್ನು ಕಡಿಮೆ ಮಾಡಿರುವಂಥದ್ದು ಸಾಕಷ್ಟು ನೋಡ್ಬೋದು. ಇದು ನಾವು ಡಾಕ್ಟರ್ಸ್ ಮೂಲಕ ಕೊಡ್ತಾ ಇದ್ದೀವಿ. ಅಮೃತನೋನಿ ಕ್ಯಾನ್ಸರ್ ಕೇರ್ ಅಂತಲೇ ಮಾರ್ಕೆಟ್ ಹಾಗೆ ಜನರಲ್ಲ ಕೊಟ್ಟಿಲ್ಲ, ಡಾಕ್ಟರ್ಸ್ ಥ್ರೂ ಕೊಡ್ತಾ ಇದ್ದೀವಿ. ಇದು ಕೂಡ ಸಂಶೋಧನೆಗೆ ಅಂತ ಇಲ್ಲಿ ಬೆಳೆದು ಇದನ್ನು ಕೃಷಿ ಮಾಡಿಕೊಂಡು ಈ ಪ್ರಾಡಕ್ಟನ್ನು ಹೊರಗಡೆ ತಂದಿರೋಂಥದ್ದು. ಶ್ರೀಲಂಕಾದಲ್ಲಿ ಹೆಚ್ಚು ಬೆಳೀತಾ ಇದ್ದಾರೆ. ಜೊತೆಗೆ ಇದರ ಎಲೆ ಕೂಡ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇದೆ ಅಂತ ಹೇಳಿದ್ದಾರೆ. ನಮ್ಮ ಅಮೃತನೋನಿ ಕ್ಯಾನ್ಸರ್ ಕೇರಲ್ಲಿ ಇದು ಮೇಜರಾಗಿ ಲಕ್ಷ್ಮಣ ಫಲ ಇದೆ ಮತ್ತು ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇರೋಂಥ ಹಲವಾರು ಗಿಡಮೂಲಿಕೆ ಇದೆ. ನೋನಿನೂ ಇದೆ. ಇದರ ಎಲೆ ಇರ್ಬೋದು, ಅರಿಶಿನ ಇರ್ಬೋದು, ಪೆಪ್ಪರ್ ಇರ್ಬೋದು, ಪುನರ್ನವ ಇರ್ಬೋದು, ಈ ಥರ ತುಂಬ ಗಿಡಮೂಲಿಕೆಗಳನ್ನು ಹಾಕಿದ್ದೀವಿ. ನಮ್ಮದು ಯಾವುದೇ ಪ್ರಾಡಕ್ಟ್ ನಾವು ಮಾರ್ಕೆಟಿಗೆ ತರುವ ಮೊದಲು ಅದ್ರ ಬಗ್ಗೆನೇ ನಮ್ಮ ರಿಸರ್ಚ್ ಟೀಮು ತುಂಬ ಗಮನ ಕೊಡುತ್ತೆ. ಈ ಫಾರ್ಮುಲೇಷನ್ ಹೇಗಿದ್ದರೆ ಆ ಟಾರ್ಗೆಟ್ ಮಾಡುವ ಪೇಷಂಟಿಗೆ ಒಳ್ಳೆಯದಾಗುತ್ತೆ. ಇನ್ನು ಇಡೀ ತೋಟಕ್ಕೆ ಸಾವಯವ ಗೊಬ್ಬರವನ್ನು ಬಳಸ್ತಾರೆ. ಅದು ಏನು ಗೊತ್ತಾ, ನೋನಿ ಕಷಾಯ ಸಿದ್ಧವಾದ ನಂತರ ಉಳಿಯುವ ಹಣ್ಣು ಹಾಗೂ ಗಿಡಮೂಲಿಕೆಗಳ ವೇಸ್ಟ್ ಇದೆಯಲ್ಲ, ಅದೇ ಇಲ್ಲಿ ಬಳಕೆಯಾಗುವ ಗೊಬ್ಬರ. ಹಾಗೆ ಇದನ್ನು ಕುದಿಸೋದಕ್ಕೆ ಬಳಸುವ ಇಂಧನ ಕೂಡ ಮರ, ಕಾಫಿಯ ವೇಸ್ಟೇಜ್ನಿಂದ ತಯಾರಿಸಲ್ಪಟ್ಟ ನೈಸರ್ಗಿಕ ಇಂಧನ. ಹಾಗೆ ಇಲ್ಲೊಂದು ಚಿಕ್ಕ ಗಿಡಮೂಲಿಕೆಗಳ ತೋಟ ಇದೆ. ಅದರ ಜೊತೆಗೆ ನೋನಿ ಹಾಗೂ ಗಿಡಮೂಲಿಕೆಗಳ ಒಂದು ನರ್ಸರಿ ಕೂಡ ಇದೆ. ಗೆಳೆಯರೆ, ಶ್ರೀನಿವಾಸ ಮೂರ್ತಿ ಅವರ ಇಡೀ ಕುಟುಂಬ ಅಮೃತ್ ನೋನಿಯಲ್ಲಿ ತೊಡಗಿಸ್ಕೊಂಡಿದೆ. ಅವರ ಒಬ್ಬ ಮಗಳು ಆಯುರ್ವೇದ ವೈದ್ಯೆ, ಮತ್ತೊಬ್ಬ ಮಗಳು ಇಂಚರ MBA ಮುಗಿಸಿ ಮಾರ್ಕೆಟಿಂಗ್ ಮತ್ತು ರಿಸರ್ಚ್ ಅನ್ನು ನೋಡ್ಕೋತಾರೆ. ಅಳಿಯನಿಗೆ ಒಂದಷ್ಟು ಅದ್ಭುತ ಪ್ಯಾಷನ್ಗಳಿವೆ. ಮಗಳು ಅಳಿಯ ಸೇರಿ ಅಲ್ಲೊಂದು ಧನ್ವಂತರಿ ವನವನ್ನು ನಿರ್ಮಾಣ ಮಾಡಿದ್ದಾರೆ. ಬನ್ನಿ ಅದನ್ನು ಕೂಡ ನೋಡಿಬಿಡೋಣ. ಚರಕ, ಶುಶ್ರುತರಂಥ ಮಹಾಪುರುಷರನ್ನು ನಾವು ಮರೆತೇ ಹೋಗ್ತಾ ಇರೋ ಕಾಲದಲ್ಲಿ ಶಾಲಾ ಮಕ್ಕಳು ಹಾಗೂ ಇಲ್ಲಿಗೆ ಬರುವ ಆಯುರ್ವೇದ ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಿ ಇಲ್ಲೊಂದು ಚಿಕ್ಕ ಥೀಮ್ ಪಾರ್ಕ್ ಇದೆ. ಅದರ ಬಗ್ಗೆ ಶ್ರೀಮತಿ ಇಂಚರ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಅಮೃತನೋನಿ ಕೇವಲ ಒಂದು ಪ್ರಾಡಕ್ಟ್ ಮಾತ್ರ ಅಲ್ಲ, ಅದು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವ ಸಂಜೀವಿನಿ ಅನ್ನೋದು ಶ್ರೀನಿವಾಸ ಮೂರ್ತಿ ಹಾಗೂ ಅವರ ಕುಟುಂಬ ಹೇಳೋ ಮಾತು. ನೋನಿಯ ಔಷಧೀಯ ಗುಣಗಳನ್ನು ಬಳಸಿ ಅವರು ಹಲವಾರು ಪ್ರಾಡಕ್ಟ್ಗಳನ್ನು ತಯಾರು ಮಾಡಿದ್ದಾರೆ. ಆ ಬಗ್ಗೆ ಇಂಚರ ಹೇಳ್ತಾರೆ, ಕೇಳಿ. ಇದು ಅಮೃತನೋನಿ ಪವರ್ ಪ್ಲಸ್ ಅಂತ ನಮ್ಮದು ಫಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಜನರಲ್ ಹೆಲ್ತ್ ಎನ್ಹಾನ್ಸರ್ ಅಥವಾ ಇಮ್ಯೂನ್ ಬೂಸ್ಟರ್ ಆಗಿ ಇದನ್ನು ಕೊಡ್ತೀವಿ. ಇದು ಅಮೃತನೋನಿ D+ ಅಂತ. ಇದನ್ನು ಡಯಾಬಿಟಿಸಿಗೆ ಅಂತಲೇ ಕೊಡ್ತೀವಿ. ಇದರಲ್ಲಿ ನೋನಿ ಜೊತೆಗೆ ಋಷಿಮುನಿಗಳ ಕಾಲದಿಂದ ಹೇಳಿಸಿರೋಂಥ ಆಯುರ್ವೇದಿಕ್ ಗಿಡಮೂಲಿಕೆ ಡಯಾಬಿಟಿಸಿಗೆ ಅಂತ ಹೇಳ್ಸಿರೋದಂಥದ್ದು ಹಾಕಿರ್ತೀವಿ. ಇದು ಹ್ಯೂಮನ್ ಟ್ರಯಲ್ಸ್ ಕೂಡ ಆಗಿದೆ. ಹ್ಯೂಮನ್ ಟ್ರಯಲ್ಸಲ್ಲಿ ಅದ್ಭುತವಾದ ರಿಸಲ್ಟ್ ಬಂದಿದೆ. 6 ತಿಂಗಳು ಪ್ರಯೋಗ ಮಾಡಿದಾಗ ಎಷ್ಟು ಜನದ ಮೇಲೆ ಪ್ರಯೋಗ ಮಾಡಿದ್ವು ಅಷ್ಟು ಜನಕ್ಕೂ ಶುಗರ್ ಲೆವೆಲ್ಸ್ ನಾರ್ಮಲಿಗೆ ಬಂದಿದೆ. ಇದು ಅಮೃತನೋನಿ ಆರ್ಥೋ+ ಅಂತ. ಇದನ್ನು ಆರ್ಥರೈಟಿಸ್ ಅಥವಾ ಯಾವುದೇ ಜಾಯಿಂಟ್ ಪೈನು, ಈ ಥರ ಎಲ್ಲೇ ನೋವಿದ್ರು, ಈಗ ಎಕ್ಸ್ರೇ MRI ಸಿಗಲ್ಲ, ಪೇಷಂಟಿಗೆ ನೋವಿರುತ್ತೆ, ಈ ಥರದ್ದು ಯಾವುದೇ ಥರದ ನೋವಿದ್ರು ಇದನ್ನು ಕೊಡ್ತೀವಿ. ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಪೇಯ್ನ್ ಕಿಲ್ಲಿಂಗ್ ಹರ್ಬ್ಸ್ನ ಹಾಕಿರ್ತೀವಿ. ಹಾಗಾಗಿ ನೋನಿ, ಹಸುವೆ ನಿದ್ದೆ, ಮೋಷನ್ ಇದನ್ನೆಲ್ಲ ಸರಿ ಮಾಡೋದ್ರ ಜೊತೆಗೆ ಪೇಷಂಟಿಗೆ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ಇದು ಅಮೃತನೋನಿ ಕ್ಯಾನ್ಸರ್ ಕೇರ್ ಅಂತ. ಇದರಲ್ಲಿ ನೋನಿ ಮತ್ತು ಮೇಜರ್ ಇಂಗ್ರೀಡಿಯೆಂಟಾಗಿ ನಾವು ಲಕ್ಷ್ಮಣ ಫಲ ಅಂತ ಹಾಕಿದ್ದೀವಿ. ಲಕ್ಷ್ಮಣ ಫಲ ಅನ್ನೋದು ಕ್ಯಾನ್ಸರ್ ಫ್ರೂಟ್ ಅಂತಲೇ ಕರೆಸ್ಕೊಂಡಿದೆ. ಸೊ ಇದನ್ನು ಮತ್ತು ನೋನಿನ ಇದ್ರ ಜೊತೆಗೆ ಆ್ಯಂಟಿ ಕ್ಯಾನ್ಸರಸ್ ಗಿಡಮೂಲಿಕೆಗಳನ್ನು ಹಾಕಿ ಮಾಡಿರೋವಂಥದ್ದು. ಇದರಲ್ಲಿ 19 ಟೈಪ್ಸ್ ಆಫ್ ಸೆಲ್ ಲೈನ್ ಸ್ಟಡಿ ಮಾಡಿದ್ದೀವಿ ನಾವು. ಅಂದರೆ 19 ಥರದ ಕ್ಯಾನ್ಸರ್ ಸೆಲ್ನ ತಗೊಂಡು ಅದ್ರ ಮೇಲೆ ಇದನ್ನು ಕೊಟ್ಟಾಗ 80ಕ್ಕೂ ಹೆಚ್ಚು ಭಾಗ ಸೆಲ್ ಡೆತ್ ರೇಟ್ ನಮಗೆ ಬಂದಿದೆ. ಇದು ಫರ್ದರ್ ರಿಸರ್ಚ್ ಆಗ್ತಾ ಇದೆ ಇನ್ನು. ಇದು ಅಮೃತನೋನಿ ಡೀಪ್ ಬ್ರೀದ್ ಅಂತ ಅಸ್ತಮಾ ಪೇಷಂಟ್ಸಿಗೆ ಕೊಡುವಂಥದ್ದು ಈ ಪ್ರಾಡಕ್ಟು. ಇದು ಅಮೃತನೋನಿ ಗ್ಯಾಸ್ಟ್ರಿನ್ ಅಂತ, ಗ್ಯಾಸ್ಟ್ರಿಕ್ಕಿಗೆ ಕೊಡುವಂಥದ್ದು. ಇದು ಕೂಡ ಕುಡಿದು 15 ಮಿನಿಟ್ಸಲ್ಲಿ ರಿಸಲ್ಟ್ ಬರುತ್ತೆ. ಆದರೆ ಬ್ಲಾಟಿಂಗು ಈ ಥರದ್ದು ಯಾವ್ದಾದ್ರು ಇದ್ದರೆ ಇಮಿಡಿಯೇಟ್ ಸರಿಯಾಗುತ್ತೆ. ಅದ್ರ ಜೊತೆಗೆ ಲಾಂಗ್ ರನ್ನಲ್ಲಿ ತಗೊಂಡ್ರೆ ಡೈಜೆಷನ್ ಕೂಡ ಸರಿ ಆಗ್ತಾ ಬರುತ್ತೆ. ಡೈಜೆಷನ್ ಸರಿ ಇಲ್ಲ ಅಂದರೆ ಅದು ಕೂಡ ಸರಿ ಆಗ್ತಾ ಬರುತ್ತೆ. ಇದು ಅಮೃತನೋನಿ ಪೇಯ್ನ್ ಆಯಿಲ್ ಅಂತ. ಇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಯಾವುದೇ ಥರದ್ದು ನೋವಿದ್ರೆ ಅಲ್ಲಿಗೆ ಅಪ್ಲೈ ಮಾಡಿದ್ರೆ ತುಂಬ ಬೇಗ ಕಡಿಮೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಅಮೃತನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅಂತ. ಇದರ ಕಲರ್ ಆ್ಯಕ್ಚುಲಿ ನೀಲಿ ಕಲರ್ ಬರುತ್ತೆ, ಯಾಕಂದರೆ ಇದರಲ್ಲಿ ನೀಲಿನಿ ಅಂತ ಒಂದು ಗಿಡಮೂಲಿಕೆ ಉಪಯೋಗಿಸಿದ್ದೀವಿ. ಅದೇ ಥರ ಭೃಂಗರಾಜ, ಆಮ್ಲ ಈ ಥರದ್ದು ಕೂದಲಿಗೆ ಒಳ್ಳೆಯದು ಅಂತ ಹೇಳಿಸಿರೋ ಅಷ್ಟು ಥರ ಗಿಡಮೂಲಿಕೆ ಹಾಕಿ ಮಾಡಿರೋವಂಥದ್ದು. ಡ್ಯಾಂಡ್ರಫ್ ಕೂಡ ಇಮ್ಮಿಡಿಯೇಟ್ ಕಮ್ಮಿ ಆಗ್ತಾ ಬರುತ್ತೆ. ಇದು ಅಮೃತನೋನಿ ಕಾಫ್ ಕ್ಲಿಯರ್ ಅಂತ. ಇದರಲ್ಲಿ ಯಾವುದೇ ಥರದ ಕೆಮ್ಮಿದ್ರೆ ಗುಣ ಆಗುತ್ತೆ. ನಾವು ಪ್ರತಿ ಪ್ರಾಡಕ್ಟ್ ಒಳಗಡೆನೂ ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಅಂತ ಒಂದು ಕಾರ್ಡ್ ಹಾಕಿರ್ತೀವಿ. ಈ ಕಾರ್ಡ್ ಏನಕ್ಕಪ್ಪ ಅಂದರೆ
ನಮ್ಮ ಅಮೃತ್ ನೋನಿ ಕನ್ಸ್ಯೂಮರ್ಸ್ ಅಷ್ಟೇ ಅಲ್ಲದೆ ಬೇರೆ ಯಾರು ಬೇಕಾದರೂ ಇದನ್ನ ಬಳಸ್ಕೊಬೋದು. ಕನ್ಸಲ್ಟೇಷನ್ ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಇದೊಂದು ಸರ್ವಿಸ್ ಬೇಸ್ಡಾಗಿ ಮಾಡಬೇಕು ಅಂತಲೇ ಮಾಡಿರೋದು. ಕನ್ಸಲ್ಟೇಷನ್ ತೊಗೊಳೋದು ಅಥವಾ ಸೆಕೆಂಡ್ ಒಪಿನಿಯನ್ ಈ ಥರ ಏನು ಬೇಕಾದರೂ ತೊಗೊಳೋಂಥ ಅವ್ರಿಗೆ ಫೆಸಿಲಿಟಿ ನಾವು ಕೊಟ್ಟಿದ್ದೀವಿ. ಬೆಂಗಳೂರಲ್ಲಿ ಇದ್ದಾರೆ, ಒಂದು 16 ಜನ ಡಾಕ್ಟರ್ಸ್ ಕೂತ್ಕೊಳ್ತಾರೆ. ಥ್ರೂ ಫೋನ್ ಬೇಕಾದರೂ ಕೊಡ್ತಾರೆ, ಅಲ್ಲಿ ಕನ್ಸಲ್ಟೇಷನ್ಗೆ ಅಪಾಯಿಂಟ್ಮೆಂಟ್ಸ್ ಬೇಕಾದರೂ ಕೊಡ್ತಾರೆ. ಈ ಅಮೃತ್ ನೋನಿ ಕಾರ್ಖಾನೆಯಲ್ಲಿರುವಾಗಲೇ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮದ ಸಂದರ್ಭದಲ್ಲಿ ವೈರಲ್ ಆದ ವಿಡಿಯೋ ಒಂದು ನೆನಪಾಯಿತು. ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಮೂರ್ತಿಗಳ ಬಾಯಲ್ಲೇ ನೀವು ಕೇಳಿಬಿಡಿ. ನಯನ ಅವಳ ಆಸೆ ಏನು ಅಂತ ಕೇಳಿದಾಗ, ಅಂದರೆ ಅವಳು ಆ ಸಂಗೀತದಲ್ಲಿ ಸರಿಗಮಪದಲ್ಲಿ ಕೇಳಿದಾಗ, ನಾನು ಹಾಡೋದನ್ನು ಒಂದು ಸರಿ ಬೆಡ್ನಲ್ಲಿ ಮಲಗಿದಿರಂಥ ನನ್ನ ತಂದೆ ಬಂದು ಕೇಳೋ ಹಾಗಾದರೆ ನನ್ನ ಜೀವನ ಸಾರ್ಥಕತೆ ಅಂತ ಹೇಳಿದ್ಲು. ಆ ನಿಟ್ಟಲ್ಲಿ ಆವಾಗ ಅದೇ ಸಭೆಯಲ್ಲಿದ್ದ ನಮ್ಮ ಮಾರ್ಕೆಟಿಂಗ್ ಹೆಡ್ ಶ್ರೀಮತಿ ಮಂಗಳಾಂಬಿಕೆ ಅವರು ತಕ್ಷಣ ಡಯಾಸ್ ಮೇಲೆ ಹೋಗಿ ಆಕೆಗೆ ಕ್ಯಾಶು ಕೊಡೋದಲ್ಲದೆ ನಮ್ಮ ಅಮೃತ್ ನೋನಿ ಹೆಲ್ತ್ ಕೇರಿಂದ ಅವಳ ತಂದೆಯ ಹೆಲ್ತನ್ನು ನೋಡ್ಕೊಳ್ಳಿಕ್ಕೆ ಒಬ್ಬರು ಡಾಕ್ಟರ್ನ ಕೂಡ ಅಸೈನ್ ಮಾಡಿದರು. ಅವರ ಒಂದು ಮಾರ್ಗದರ್ಶನದಲ್ಲಿ ಅಮೃತ್ ನೋನಿ ಆರ್ಥೋಪ್ಲಸ್ ಕೊಟ್ಟಾಗ ಈಗ ಒಂದು 6-8 ತಿಂಗಳ ಇದರಲ್ಲಿ ಈಗ ಅವರು ಮೊನ್ನೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ನೋಡಿರ್ತೀರಿ, ಅವರೇ ಕ್ಲಾಪ್ಸ್ ಹೊಡ್ಕೊಂಡು ಅವರೇ ನಿತ್ಯ ವ್ಯಾಯಾಮ ಮಾಡ್ತಾ ಇದ್ದಾರೆ. ಅಷ್ಟೊಂದು ನೋವಿನಿಂದ ಹೊರಬಂದು ಗುಣಮುಖರಾಗಿದ್ದಾರೆ. ಇದು ನಯನನ ತಂದೆ ಮಾತ್ರ ಅಲ್ಲ, ಈಗ ಸುಮಾರು 14 ವರ್ಷದ ಹಿಂದೆ ನಾನೂ ಕೂಡ ಅದೇ ಸ್ಥಿತಿಯಲ್ಲಿದ್ದೆ. ಅಂಬೆಗಾಲಿಕ್ಕೊಂಡು ಒಂದು ಬಾತ್ರೂಮಿಗೆ ಹೋಗಬೇಕಾದ್ರೂ ಒಂದು ಅಂಬೆಗಾಲಿಕ್ಕೊಂಡು ಹೋಗುವಂಥ ಸ್ಥಿತಿ ನನ್ನದಾಗಿತ್ತು. ಊಟ ಕೂಡ ಮಾಡಲಿಕ್ಕೆ ಆಗದೇ ಇರೋ ದಿವಸಗಳಿತ್ತು. ಇವತ್ತು ನಮ್ಮ ತೃಪ್ತಿ ಏನಂದರೆ, ಸಾವಿರಾರು ಜನ ಈ ಥರ ನೋವಿದ್ದವರಿಗೆ ನಮ್ಮ ಅಮೃತ್ ನೋನಿ ಆರ್ಥೋ ಪ್ಲಸ್ ಸಹಕಾರಿಯಾಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇಂಥ ಅದ್ಭುತಗಳು ಸಾಕಷ್ಟು ನಡೆದಿವೆ. ಹಾಸಿಗೆ ಹಿಡಿದ ರೋಗಿಗಳು ಅನೇಕ ಮಂದಿ ಅಮೃತ್ ನೋನಿಯ ಕಾರಣದಿಂದ ಇವತ್ತು ಮರುಜನ್ಮವನ್ನು ಪಡೆದಿದ್ದಾರೆ ಅಂತ ಹೇಳುವಾಗ ಶ್ರೀನಿವಾಸ ಮೂರ್ತಿಗಳು ಹಾಗೂ ಅವರ ಪುತ್ರಿ ಇಂಚರ ಅವರ ಕಣ್ಣಲ್ಲಿನ ಸಾರ್ಥಕ ಭಾವವನ್ನು ನೀವು ನೋಡಬೇಕಿತ್ತು. ಗೆಳೆಯರೆ, ನಮ್ಮ ಆಯುರ್ವೇದವೇ ಹಾಗೆ. ಅದು ಕೇವಲ ಚಿಕಿತ್ಸಾ ಪದ್ಧತಿ ಅಷ್ಟೇ ಅಲ್ಲ, ಅದು ಜೀವನ ಕ್ರಮ. ನಾವು ಸೇವಿಸುವ ಆಹಾರ, ಹಣ್ಣು ಪ್ರತಿಯೊಂದೂ ಕೂಡ ಔಷಧವೇ. ಆದರೆ ನಮ್ಮದನ್ನು ಬಿಟ್ಟು ಪಶ್ಚಿಮದ ಸಂಸ್ಕೃತಿಯ ಕಡೆಗೆ ಹೆಚ್ಚು ಹೆಚ್ಚು ವಾಲ್ತಿರುವ ಇವತ್ತಿನ ಜನಸಮೂಹವನ್ನು ಮತ್ತೆ ಆಯುರ್ವೇದದ ಕಡೆಗೆ ಕರೆತರುವ ಚಿಕ್ಕ ಪ್ರಯತ್ನವನ್ನು ಶ್ರೀನಿವಾಸ ಮೂರ್ತಿ ಮಾಡ್ತಾ ಇದ್ದಾರೆ. ಜೊತೆಗೆ ಸುತ್ತಮುತ್ತಲಿನ 100 ರೈತರಿಗೆ ಆದಾಯ ಬರೋ ಹಾಗೆ ಕೂಡ ಮಾಡಿದ್ದಾರೆ. ಹಾಗೆ ಸಾವಿರಾರು ಉದ್ಯೋಗಗಳ ಸೃಷ್ಟಿಗೆ ಕೂಡ ಕಾರಣರಾಗಿದ್ದಾರೆ. ಇದು ಸ್ನೇಹಿತರೆ, ತಮ್ಮ ಅನಾರೋಗ್ಯವನ್ನು ಗೆದ್ದು ತಮ್ಮ ಬದುಕಿಗೆ ಅಮೃತವಾದ ನೋನಿಯನ್ನು ಅಮೃತ್ ನೋನಿ ಹೆಸರಲ್ಲಿ ಕರ್ನಾಟಕ ಸೇರಿದ ಹಾಗೆ ಭಾರತದ ನಾನಾ ರಾಜ್ಯಗಳಿಗೆ ಪರಿಚಯಿಸಿದ ಕನ್ನಡಿಗ ರೈತೋದ್ಯಮಿ ಶ್ರೀನಿವಾಸ ಮೂರ್ತಿ ಅವರ ಯಶಸ್ಸಿನ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.